ಎಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣಪ್ಪ ಅನ್ನಿಗೇರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯವನ್ನು ಬೋಧನೆ ಮಾಡುತ್ತೇನೆ. ನಿನ್ನೆ ಕ್ಲಾಸಿನೊಳಗೆ ನಾವೇನು ಸ್ಟಡಿ ಮಾಡಿದ್ವಪ್ಪ ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಾಂಶಗಳು ಸ್ಟಡಿ ಮಾಡಿದ್ವಿ. ಅಧ್ಯಾಯ 1 ಬಹಳಷ್ಟು ಯೋಜನೆಗಳನ್ನು, ಬಹಳಷ್ಟು ಸಂಸ್ಥೆಗಳನ್ನು, ರಿಲೇಟೆಡ್ ಇರ್ತಕ್ಕಂತಹ ಸಂಸ್ಥೆಗಳನ್ನು ಏನು ಮಾಡಿ ಬಂದಿದ್ವಪ್ಪ ಅಂದರೆ ನೋಡ್ಕೊಂಡು ಬಂದಿದ್ವಿ. ದ.ರಾ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಕುರಿಗಳ ಹಿಂದೆ ಫಾಲೋ ಮಾಡೋರು ಭಾಳ ಅದಾರ, ಬಟ್ ಗುರಿಯರ ಹಿಂದೆ ಫಾಲೋ ಮಾಡೋರು ಭಾಳ ಕಡಿಮೆ ಜನ ಅದಾರ. ಆ ಗುರಿ ಹಿಂದೆ ಫಾಲೋ ಮಾಡೋಕೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಏನು ಮಾಡಕತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋಕೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಏನು ಮಾಡ್ಯಾರಪ್ಪ ಅಂತಂದರೆ ಹಾಕ್ಕೊಂಡಾರ. ಅದನ್ನು ಸದುಪಯೋಗವನ್ನು ನೀವೆಲ್ಲರೂ ಏನು ಮಾಡ್ಕೋಬೇಕಪ್ಪ ಅಂದರೆ ಪಡೆದುಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಸ್, ಇನ್ನು ನಿನ್ನೆ ಕ್ಲಾಸಿನೊಳಗೆ ಏನು ಸ್ಟಡಿ ಮಾಡಿದ್ವಪ್ಪ ಅಂದ್ರೆ ಸ್ಪೇಸ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಾಂಶಗಳ ಬಗ್ಗೆ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಿನೊಳಗೆ ಏನು ಸ್ಟಡಿ ಮಾಡೋಣಪ್ಪ ಅಂತಂದ್ರೆ ಸ್ಪೇಸ್ ಟೆಕ್ನಾಲಜಿ ಅಥವಾ ಬಾಹ್ಯಾಕಾಶ ತಂತ್ರಜ್ಞಾನ ಅಂತ ಕರಿತೀವಿ. ಎಕ್ಸಾಮ್ ಪಾಯಿಂಟ್ ಒಳಗೆ ವೆರಿ ಇಂಪಾರ್ಟೆಂಟ್. UPSC ಒಳಗೆ ಬರುತ್ತೆ, KS ಒಳಗೆ ಬರುತ್ತೆ, PSI PC ಕ್ವಶನ್ನು ಏನಾಗತ್ತಪ್ಪ ಅಂದರೆ ತಂತ್ರಜ್ಞಾನದೊಳಗೆ ಭಾಳ ಹಾಕಾಕತ್ತಾರ. ಹಂಗಂದ್ರೆ ಸರ ಈ ಬಾಹ್ಯಾಕಾಶ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಭೂ ವಾತಾವರಣದ ಆಚೆಗಿನ ಗಾಳಿ ಇಲ್ಲರ್ತಕ್ಕಂತಹ ಒಂದು ನಿರ್ವಾತ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಬಾಹ್ಯಾಕಾಶ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಈ ಬಾಹ್ಯಾಕಾಶ ಎಲ್ಲಿಂದ ಸ್ಟಾರ್ಟ್ ಆಕತ್ರಿ ಸರ ಅಂತ ಕೇಳಿದಾಗ ಅಂತಾರಾಷ್ಟ್ರೀಯ ಒಂದು ಏರೋನಾಟಿಕ್ ಫೆಡರೇಷನ್ ಪ್ರಕಾರ ಕರ್ಮನ್ ಲೈನ್ ಅಂತ ಬರ್ತೈತಿ. ಅರ್ಥ ಆಯ್ತು? ಆ ಕರ್ಮನ್ ಲೈನ್ ಇಂತ್ರ ಏನು ಮಾಡ್ತಪ್ಪ ಅಂತಂದ್ರೆ ಈ ಬಾಹ್ಯಾಕಾಶ ಸ್ಟಾರ್ಟ್ ಆಗುತ್ತೆ ಅಂತ ಏನು ಮಾಡ್ತಾರ ಅಂತಂದ್ರೆ ಹೇಳಿಕೊಟ್ರ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗೆ ಸ್ವಲ್ಪ ಏನಪ್ಪ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಕಾಲ್ಪನಿಕ ಮಾಡಬೇಕು. ಯಾಕಂದ್ರೆ ನೀವು ವೆಹಿಕಲ್ ಹೊಂಟಿರ್ತಾವಂದ್ರೆ ರೋಡ್ ಐತಿ ಅಂತ ಹೇಳ್ತಾರ. ಇನ್ನು ನಾವು ಮ್ಯಾಲ ಸ್ಪೇಸ್ಗೆ ಹೊಂಟೇವಿ ಅಂತಂದ್ರೆ ಏನು ಕಕ್ಷೆಗಳಿರ್ತಾವ ಅಂತ ನಾವೇನು ಮಾಡ್ತೀವಿ ನೋಡ್ತೇವಿ. ಅವು ಏನಪ್ಪ ಅಂದ್ರೆ ಒಂದು ಕಾಲ್ಪನಿಕ ಅಂತ ನಾವೇನು ಮಾಡ್ಕೋಬೇಕಂದ್ರೆ ಇಮ್ಯಾಜಿನರಿ ಮಾಡ್ಕೋಬೇಕು. ಹಾಗಂದ್ರೆ ನಿಮಗೆ ಬಾಹ್ಯಾಕಾಶ ಅನ್ನೋದು ಒಂದು ಐಡಿಯಾ ಬರ್ಬೇಕಂದ್ರೆ ನಾವು ಒಂದು ಸ್ವಲ್ಪ ನಿಮಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ನೋಡ್ರಿ. ನಾನು ಇನ್ನಿ ಕ್ಲಾಸಿನೊಳಗೆ ಏನು ಮಾಡಿದ್ನಪ್ಪ ಅಂತಂದ್ರೆ ಹೇಳಿದ್ನ್ಯಾ ಏನಪ್ಪ ಅಂತಂದ್ರೆ ನಾವಿರುವಂತಹ ಒಂದು ಗ್ಯಾಲಕ್ಸಿ ಯಾವುದು ಅಂತ ಕೇಳಿದ್ರೆ ನೀವೇನು ಹೇಳಿದ್ರಿ? ನಾವಿರುವಂತಹ ಒಂದು ಗ್ಯಾಲಕ್ಸಿ ಯಾವುದು ಅಂತಂದ್ರೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಲ್ಲ. ನಾವಿರುವಂತಹ ಗ್ಯಾಲಕ್ಸಿ ಯಾವುದಪ್ಪ ಅಂತಂದ್ರೆ ಹಾಲು ಹಾದಿ ಅಂತ ಅಂದಿದ್ವಿ, ಅಥವಾ ಕ್ಷೀರಪಥ ಅಂತ ಕರೀತಾರ, ಅಥವಾ ಮಿಲ್ಕಿ ವೇ ಅಂತ ಕರೀತಾರ, ಅಥವಾ ಆಕಾಶ ಗಂಗೆ ಅಂತ ಕರೀತಾರ. ಹಂಗಂದ್ರೆ ಇಲ್ಲಿ ಕ್ವಶನ್ ಕೇಳ್ಯಾನ, ನಮಗೆ ಸಮೀಪವಿರುವಂತಹ ಗ್ಯಾಲಕ್ಸಿ ಯಾವುದ್ರಿ ಅಂತ ಒಂದು 2019 PC ಕ್ವಶನ್ ಆಯ್ತು. ನಮಗೆ ಸಮೀಪವಿರುವಂತಹ ಗ್ಯಾಲಕ್ಸಿ ಯಾವುದಪ್ಪ ಅಂತ ಕೇಳಿದಾಗ ನಮಗೆ ಸಮೀಪವಿರುವಂತಹ ಗ್ಯಾಲಕ್ಸಿ ಯಾವುದು ಅಂತಂದ್ರೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ನಮಗೆ ಸಮೀಪವಿರುವಂತಹ ಗ್ಯಾಲಕ್ಸಿ ಯಾವುದು ಅಂತ ಕೇಳಿದ್ರೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ಹೇಳ್ತೀವಿ. ನೋಡ್ರಿ, ಇವನ್ನೆಲ್ಲ ಏನು ಇಮ್ಯಾಜಿನರಿ ಮಾಡ್ಕೊಳ್ಬೇಕು. ನೋಡ್ರಿ, ಇಲ್ಲೇ ಏನಪ್ಪಾ ಅಂತಂದ್ರೆ ಬ್ರಹ್ಮಾಂಡದೊಳಗೆ ಕೋಟ್ಯಾಂತರ ಏನದಪ್ಪ ಅಂತಂದ್ರೆ ಗ್ಯಾಲಕ್ಸಿಗಳದವ. ಅದ್ರೊಳಗೆ ನಾವಿರುವಂತಹ ಗ್ಯಾಲಕ್ಸಿ ಯಾವುದಪ್ಪ ಅಂತಂದ್ರೆ ಹಾಲು ಹಾದಿ ಅಂತ ಕರಿತೇವಿ, ಮಿಲ್ಕಿ ವೇ ಅಂತ ಕರಿತೇವಿ, ಕ್ಷೀರಪಥ ಅಂತ ಕರಿತೇವಿ, ಆಕಾಶ ಗಂಗೆ ಅಂತ ಕರಿತೇವಿ. ನಮಗೆ ಸಮೀಪವಿರುವಂತಹ ಗ್ಯಾಲಕ್ಸಿ ಯಾವುದು ಅಂತ ಕೇಳ್ಯಾರ ಒಮ್ಮೆ PC ಕ್ವಶನ್ನು. ಆಂಡ್ರೋಮೆಡ್ ಗ್ಯಾಲಕ್ಸಿ ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೇವಿ. ಈ ಒಂದು ಗ್ಯಾಲಕ್ಸಿ ಒಳಗೆ ಏನಪ್ಪಾ ಅಂತಂದ್ರೆ ಈ ಒಂದು ಗ್ಯಾಲಕ್ಸಿ ಒಳಗೆ ಏನಿರ್ತಾವಪ್ಪ ಅಂತಂದ್ರೆ ಕೋಟ್ಯಾಂತರ ಏನಿರ್ತಾವಂತಂದ್ರೆ ನಕ್ಷತ್ರಗಳ ಇರ್ತಾವಂತ. ಏನಿರ್ತಾವಂತ್ರಿ? ಕೋಟ್ಯಾಂತರ ನಕ್ಷತ್ರಗಳ ಇರ್ತಾವಂತ. ಅದರೊಳಗ ನಾವಿರುವಂತಹ ನಕ್ಷತ್ರ ಯಾವುದು ಅಂತ ಕೇಳಿದಾಗ ಏನ್ರಿ, ನಾವಿರುವಂತಹ ಒಂದು ನಕ್ಷತ್ರ ಯಾವುದು ಅಂತಂದ್ರೆ ಸೂರ್ಯ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ಏನ್ರಿ? ಸೂರ್ಯ. ಹಂಗಂದ್ರೆ ಸರ್ ಇಲ್ಲಿ ಕ್ವಶನ್ ಕೇಳ್ಬೋದು, ನಮಗೆ ಸಮೀಪ ಇರುವಂತಹ ನಕ್ಷತ್ರ ಯಾವುದು ಅಂತ ಒಂದು ಕ್ವಶನ್ ಆಗೈತಿ. ನಮಗೆ ಸಮೀಪ ನಾವಿರುವಂತಹ ನಕ್ಷತ್ರ ಸೂರ್ಯ. ನಮಗೆ ಸಮೀಪವಿರುವಂಥ ನಕ್ಷತ್ರ ಯಾವುದಪ್ಪ ಅಂತ ಕೇಳಿದ್ರೆ ಯಾವುದಪ್ಪ ಅಂದ್ರೆ ಪ್ರಾಕ್ಸಿಮಾ ಸೆಂಟರಿ ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ. ಅಲ್ಫಾ ಸೆಂಟರಿ ಅದಾವ, ಪ್ರಾಕ್ಸಿಮಾ ಸೆಂಟರಿ ಅಂತ ಅದಾವ. ಏನಪ್ಪ ಅಂದ್ರೆ ಸೂರ್ಯನಿಗೆ ಸಮೀಪವಾಗಿರ್ತಕ್ಕಂತಹ ಒಂದು ಏನಪ್ಪ ಅಂತಂದ್ರೆ ಇವು ನಕ್ಷತ್ರಗಳು ಅಂತ ನಾವು ಹೇಳ್ಬೋದು. ಈಗ ನಾವು ಸೂರ್ಯನ ಕನ್ಸಿಡರ್ ಮಾಡಿದ್ರೆ ಸೂರ್ಯನ ಸುತ್ತ ಏನಕ್ಕಪ್ಪ ಅಂತಂದ್ರೆ ಈ ಥರ ಏನು ಮಾಡ್ತಾವಪ್ಪ ಅಂತಂದ್ರೆ 8 ಗ್ರಹಗಳು ಏನು ಮಾಡ್ತಾವ ಅಂತಂದ್ರೆ ಸುತ್ತಿರ್ತಾವ್ರಿ.
ಎಷ್ಟು ಗ್ರಹಗಳು ರೀ? 8 ಗ್ರಹಗಳನ್ನು ಸುತ್ತಿರ್ತಾವ. ನಿಮಗೆಲ್ಲ ಜಿಯೋಗ್ರಾಫಿ ಒಳಗೆ ಆಲ್ರೆಡಿ ಹೇಳಿರ್ತಾರ. ಸೌರ ಕೇಂದ್ರದ ಸಿದ್ಧಾಂತವನ್ನ ಯಾರು ಮಂಡಿಸಿದ್ರು? ಭೂಕೇಂದ್ರೀಯ ಅಥವಾ ಭೂಮಿ ಏನೈತಪ್ಪ ಅಂತಂದ್ರೆ ಸೆಂಟರ್ ಐತಿ, ಉಳಿದೆಲ್ಲಾ ಗ್ರಹಗಳು ಆಕಾಶಕಾಯಗಳು ಭೂಮಿ ಸುತ್ತವು ಅಂತಂದು ಏನ್ ಮಾಡಿದ್ರು ಅಂತಂದ್ರೆ ಟಾಲೆಮಿ ಅನ್ನುವಂತಹ ಒಬ್ಬ ಖಗೋಳಶಾಸ್ತ್ರಜ್ಞ ಹೇಳಿದ. ಈ ಟಾಲೆಮಿ ಅನ್ನುವಂತಹ ಖಗೋಳಶಾಸ್ತ್ರಜ್ಞ ಇದನ್ನ ಹೇಳಿದ ಮೇಲೆ ನೆಕ್ಸ್ಟ್ ಬರ್ತಾರ ಇನ್ನೊಬ್ಬರು ಯಾರಪ್ಪ ಅಂದ್ರೆ ಕೋಪರ್ನಿಕಸ್ ಅನ್ನುವಂತಹ ಒಬ್ಬ ಖಗೋಳಶಾಸ್ತ್ರಜ್ಞ. ಕೋಪರ್ನಿಕಸ್ ಅವ್ರು ಏನ್ ಹೇಳ್ತಾರ, ಇಲ್ಲ ಏನಪ್ಪಾ ಅಂತಂದ್ರೆ ಸೂರ್ಯನ ಏನಿರ್ತಾನಪ್ಪ ಅಂದ್ರ ಸೆಂಟರ್ ಇರ್ತಾನ, ಸೂರ್ಯನ ಸುತ್ತ ಏನ್ ಮಾಡ್ತವಪ್ಪ ಅಂತಂದ್ರೆ ಉಳಿದೆಲ್ಲಾ ಗ್ರಹಗಳು ಅಥವಾ ಆಕಾಶಕಾಯಗಳು ಏನಕ್ಕಪ್ಪ ಅಂತಂದ್ರೆ ಸುತ್ತವು ಅಂತ ಯಾರು ಹೇಳ್ತಾರ್ರಿ ಅಂತಂದ್ರೆ ಕೋಪರ್ನಿಕಸ್ ಹೇಳ್ತಾರ. ಆ ಕೋಪರ್ನಿಕಸ್ ಹೇಳಿದ್ದು ಕರೆಕ್ಟ್ ಐತೆ ಎಂದು ಕೆಪ್ಲರ್ ಆರ್ಯಭಟ ಅವ್ರು ಏನ್ ಮಾಡ್ತಾರ, ಎಸ್ ಸೂರ್ಯನ ಕೇಂದ್ರವಾಗಿರ್ತಾನ, ಸೂರ್ಯನ ಸುತ್ತ ಏನ್ ಮಾಡ್ತವಪ್ಪ ಅಂತಂದ್ರೆ ಎಲ್ಲಾ ಒಂದು ಆಕಾಶಕಾಯಗಳು ಸುತ್ತವು ಅಂತ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ಕೊಂಡ್ ಬಂದಿವಿ. ಹಂಗಂದ್ರೆ ಸರ ಈ ಗ್ರಹದೊಳಗ ನಾವಿರುವುದು ಯಾವ್ದ್ರಿ ಅಂತ ಕೇಳಿದ್ರೆ 3ನೇ ಗ್ರಹ ಯಾವ್ದು ಅಂತಂದ್ರೆ ಭೂಮಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಭೂಮಿನ ಕನ್ಸಿಡರ್ ಮಾಡಿದ್ರೆ ನಾವು ಏನ್ರಿ ಈ ಭೂಮಿನ ಕನ್ಸಿಡರ್ ಮಾಡಿದ್ರ ಅಂತ ತಿಳ್ಕೋರಿ. ಈ ಭೂಮಿ ಸುತ್ತ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಮಂಡಲಗಳ ಬರ್ತಾವ. ಏನ್ ಬರ್ತಾವ್ರಿ? ಮಂಡಲಗಳ ಬರ್ತಾವ. ನಿಮ್ಗೆ ಗೊತ್ತಿರಬೇಕು ಸ್ಟ್ರಾಟೋಸ್ಪಿಯರ್, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಅಯನೋಸ್ಪಿಯರ್, ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಎಕ್ಸೋಸ್ಪಿಯರ್, ಆಂಡೋಸ್ಪಿಯರ್, ಮ್ಯಾಗ್ನೆಟಿಕ್ ಸ್ಪಿಯರ್ ಅಂತ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪರಿಗಣನೆ ಮಾಡ್ತೀವಿ. ಇಲ್ಲಿ ನಮಗೆ ಏನ್ ತಿಳಿಬೇಕಾಗಿದ್ದು ಬಾಹ್ಯಾಕಾಶ ಅನ್ನೋದು ನಮ್ಗೆ ತಿಳಿಬೇಕಾಗತ್ತಿ. ನೋಡ್ರಿ, ಈ ಭೂಮಿ ಅಂತ ಹೇಳ್ತೇವಲ್ಲ, ಈ ಭೂಮಿಯಿಂದ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಖಗೋಳಶಾಸ್ತ್ರಜ್ಞರು ಹೇಳ್ತಾರ ಏನಂತ, ಭೂಮಿಯಿಂದ ಸುಮಾರು 100 ಕಿಲೋಮೀಟರ್ ಏನ್ರಿ, ಸುಮಾರು ಎಷ್ಟ್ರಿ ಭೂಮಿಯಿಂದ ಸುಮಾರು 100 ಕಿಲೋಮೀಟರ್ ಆಚೆಗಿರುವಂತಹ ಒಂದು ಪ್ರದೇಶವನ್ನು ನಾವೇನ್ ಮಾಡ್ತೀವ್ರಿ ಬಾಹ್ಯಾಕಾಶ ಅಂತ ನಾವೇನ್ ಮಾಡ್ತೀವ್ರಿ ಕರಿತೀವಿ. ಅದನ್ನ ಈ ಒಂದು 100 ಕಿಲೋಮೀಟರ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಯಾರಂತಂದ್ರೆ ಖಗೋಳಶಾಸ್ತ್ರಜ್ಞ ಆಗಿರ್ತಕ್ಕಂತಹ ಕರ್ಮನ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಿಳಿಸ್ಕೊಡ್ತಾರೆ. ಥಿಯೋಡರ್ ಕರ್ಮನ್ ಅಂತ ಒಬ್ಬ ಖಗೋಳಶಾಸ್ತ್ರಜ್ಞ ಭೂಮಿಯಿಂದ ಸ್ಟ್ರಾಟೋಸ್ಪಿಯರ್ ಒಳಗೆ ಏನಪ್ಪಾ ಅಂತಂದ್ರೆ 100 ಕಿಲೋಮೀಟರ್ ಹೆಚ್ಚು ಕಡಿಮೆ 100 ಕಿಲೋಮೀಟರ್ ಆಚೆಗಿರುವಂತಹ ಪ್ರದೇಶವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಥಿಯೋಡರ್ ಕರ್ಮನ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಹೇಳ್ಕೊಡ್ತಾರ. ಆ ಆಚೆಗಿರುವ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಾಹ್ಯಾಕಾಶ ಅಥವಾ ಸ್ಪೇಸ್ ಅಂತ ಕರಿತೀವಿ ಅಂತಂದು ಏನ್ ಮಾಡಿದ್ರ ಅಂತಂದ್ರೆ ಹೇಳ್ಕೊಟ್ರು. ಅದಕ್ಕೆ ನಾವೇನಂತ ಕರಿತೀವ್ರಿ ಅಂತಂದ್ರೆ ಕರ್ಮನ್ ಲೈನ್ ಅಂತ ಅಥವಾ ಕರ್ಮನ್ ಗೆರೆ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಇದು ನಿಮಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕಾಲ್ಪನಿಕವಾಗಿ ಇಮ್ಯಾಜಿನರಿ ಮಾಡ್ಕೋಬೇಕು. ಅರ್ಥ ಆತ್ನ ಹೇಳಕತ್ತಿದ್ದು. ಈ ಕಾಲ್ಪನಿಕ ಇಮ್ಯಾಜಿನರಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾಕತ್ತಪ್ಪ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಸಬ್ಜೆಕ್ಟ್. ಯಾಕಂದ್ರೆ ಟೆಕ್ನಾಲಜಿ ಒಳಗೆ ಭಾಳ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಒಂದು ವೈರ್ ಕನ್ಸಿಡರ್ ಮಾಡಿದ್ರೊಳಗೆ ವೈರ್ ಒಳಗೆ ನಾವೇನಂತೇವೆ ಅಂದ್ರೆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಕವು. ಆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಏನಂತ ಕರಿತೀವಿ? ಕರೆಂಟ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ಸ್ ಅನ್ನ ನಾವು ಮತ್ತೆ ಡಿವೈಡ್ ಮಾಡಿ ನೋಡಿದೊಳಗೆ ಒಳಗೆ ನ್ಯೂಕ್ಲಿಯಸ್ ಇರ್ತದಂತ, ನ್ಯೂಕ್ಲಿಯಸ್ ಸುತ್ತ ಪ್ರೋಟಾನು ನ್ಯೂಟ್ರಾನು ಸುತ್ತಿರ್ತವಂತ, ಮತ್ತು ಆ ನ್ಯೂಕ್ಲಿಯಸ್ ಒಳಗೆ ಏನಿರ್ತದಪ್ಪ ಅಂತಂದ್ರೆ ಹಿಂಗ ಕಕ್ಷೆಗಳು ಸುತ್ತಿರ್ತವಂತ. ಆ ಕಕ್ಷೆ ಒಳಗೆ ಎಲೆಕ್ಟ್ರಾನ್ ಅಂತ, ಆ ಎಲೆಕ್ಟ್ರಾನ್ ಮೂವ್ ಆಗೋದಕ್ಕೆ ಏನಂತ ಕರಿತೀವಿ? ಕರೆಂಟ್ ಅಥವಾ ವಿದ್ಯುತ್ ಶಕ್ತಿ ಅಂತ ನಾವೇನ್ ಮಾಡ್ತೀವ್ರಿ ಕರಿತೀವಿ. ಇವನ್ನೆಲ್ಲ ಯಾವ ತರ ಏನಪ್ಪಾ ಅಂದ್ರೆ ಒಂದು ಇಮ್ಯಾಜಿನರಿ ಏನ್ ಮಾಡ್ಕೋಬೇಕು ತಂತ್ರಜ್ಞಾನದೊಳಗೆ. ಅಂದಾಗ ನಮಗೆ ಏನಕ್ಕತ್ತಪ್ಪ ಅಂದ್ರೆ ಸಬ್ಜೆಕ್ಟು ತಿಳಿಯುವಂತಹದ್ದು ಬರ್ತೈತಿ. ಇನ್ನು ಈ ಸ್ಪೇಸ್ ಟೆಕ್ನಾಲಜಿಗೆ ರಿಲೇಟೆಡ್ ಇರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ನ್ಯಾ? ಇಸ್ರೋ ಅಂತ ಹೇಳಿದ್ನ್ಯಾ. ಸರ್, ಈ ಇಸ್ರೋ ಯಾವ ತರ ಬೆಳವಣಿಗೆ ಆಯ್ತ್ರಿ ಏನ್ರಿ? ಇಸ್ರೋ ಯಾವ ತರ ಬೆಳವಣಿಗೆ ಬಂತು ನೋಡ್ತಮ್ಮ. ನಿಮಗೆಲ್ಲ ಗೊತ್ತಿರಬೇಕು 1945 ಏನಪ್ಪಾ ಅಂದ್ರ 2ನೇ ಮಹಾಯುದ್ಧದ ನಂತರ ಏನಾತ್ಪ ಅಂದ್ರೆ ಎಲ್ಲಾ ರಾಷ್ಟ್ರಗಳು ಬಲಿಷ್ಠತೆಯನ್ನ ತೋರಿಸುವಾಗ ಏನಾಕತ್ಪ ಅಂತಂದ್ರೆ ಆ ಒಂದು ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಇದ್ರು. ಮತ್ತೇನಪ್ಪಾ ಅಂತಂದ್ರೆ ಆಲ್ರೆಡಿ ಗೊತ್ತಿರಬೇಕು 1945 ಆಗಸ್ಟ್ 6 ಮತ್ತೆ ಆಗಸ್ಟ್ 9 ಏನ್ ಮಾಡ್ತಾರಪ್ಪ ಅಂದ್ರೆ ಹಿರೋಶಿಯಾ ಮತ್ತು ನಾಗಾಸಕಿ ಅನ್ನುವಂತಹ ಪ್ರದೇಶದಲ್ಲಿ, ಇವು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಜಪಾನ್ನಲ್ಲಿ ಕಂಡು ಬರ್ತಾವ್ರಿ. ಈ ಹಿರೋಶಿಯಾ ಮತ್ತು ನಾಗಾಸಕಿ ಅನ್ನುವಂಥ ಪ್ರದೇಶದಲ್ಲಿ ಅಣುಬಾಂಬ್ಗಳನ್ನ ಒಗೆದ್ರ ಮೂಲಕ ಅಲ್ಲಿರ್ತಕ್ಕಂತಹ ಒಂದು ಪ್ಲೇಸ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಸರ್ವನಾಶ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿರಬೇಕು. ಇವತ್ತಿಗಾದ್ರೂ ಅಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಏನಕ್ಕರಪ್ಪ ಅಂದ್ರೆ ಅಂಗವಿಕಲತೆಯನ್ನ ಏನ್ ಮಾಡಕತ್ತಾರ ಅಂತಂದ್ರೆ ಬಳಲಾಕತ್ತಾರ. ಅವಾಗ ನಮ್ಮಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಅತಿ ಹೆಚ್ಚು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಅವ್ರಿಗೆ ಒಂದು ಏನಕ್ಕಪ್ಪ ಅಂದ್ರೆ ಒಂದು
ತಲೆಯಾಗ ಏನ್ ಒಂದು ಐಡಿಯಾ ಬರ್ತೈತಿ. ಏನಂತ ಬರ್ತೈತೆ ಅಂದ್ರೆ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನೋಡ್ರಿ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಳವಡಿಸಿಕೊಳ್ಳಲೇಬೇಕು. ಇಲ್ಲಾದ್ರೆ ಇವತ್ತು ನೋಡು, ಅಮೆರಿಕ ದೇಶದವರು ಜಪಾನ್ ಮೇಲೆ ಹೆಂಗ ಪರಮಾಣು ಬಾಂಬ್ ಹೋಗದಾರ, ಅಥವಾ ಬೇರೆ ದೇಶರು ಇನ್ನೊಂದು ದೇಶದ ಮೇಲೆ ಹೆಂಗ ಯುದ್ಧ ವಿಮಾನದಿಂದ ಅಟ್ಯಾಕ್ ಮಾಡ್ಯಾರ. ಅರ್ಥ ಆಯ್ತು? ಹಂಗ ನಾವೇನಾದ್ರೂ ಸುಮ್ಮನೆ ಇದ್ವಿ ಅಂದ್ರೆ ನಾಳೆ ಬಲಿಷ್ಠ ರಾಷ್ಟ್ರಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸಿದ್ಧರಾಗಿರ್ಬೇಕು. ಏನೇ ಒಂದು ಕಷ್ಟ ಬಂದರೂ ಸಿದ್ಧರಾಗಿರ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸ್ ಅನ್ನ ಭಾರತ ಸರ್ಕಾರದಿಂದ ಬರೆಸಬೇಕು ಅಂತಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ಒಂದು ಸಮಯದೊಳಗೆ ಏನ್ ಮಾಡ್ತಾರ ಅಂತಂದ್ರೆ, ಈ ಒಂದೆರಡು ಮಂದಿ ಟಂಕನೆ ಮಾಡ್ತಾರೆ. ಯಾರಿಗಾದರೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಇದ್ರೆ ಬರಬಹುದು ಅಂತಂದು ಏನ್ ಮಾಡ್ತಾರೆ ಅಂದ್ರೆ ಟಂಕಣೆ ಮಾಡ್ತಾರ. ಆ ಟಂಕಿಸಿದಾಗ ಬಂದಿರತಕ್ಕಂತಹ ಕೆಲವೊಂದಿಷ್ಟು ವಿಜ್ಞಾನಿಗಳಲ್ಲಿ ಪ್ರಮುಖವಾಗಿ ಯಾರಪ್ಪ ಅಂದ್ರೆ, ಫಸ್ಟ್ ಒನ್ ಯಾರಂತ ಕರಿತೀವ್ರಿ ಅಂತ ಕೇಳಿದಾಗ ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಯಾರೀ? ವಿಕ್ರಮ್ ಸಾರಾಭಾಯಿ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಕರಿತೇವಿ. ಮತ್ತೆ ಇನ್ನೊಬ್ಬರು ಅವ್ರ ಜೊತೆ ಬರ್ತಾರ, ನಿಮಗೆಲ್ಲ ಗೊತ್ತಿರಬೇಕು ಯಾರಿ ಅಂತಂದ್ರೆ ಹೋಮಿ ಜಹಾಂಗೀರ್ ಬಾಬಾ ಅಂತ ನಾವೇನ್ ಮಾಡ್ತೇವೆ ಕರಿತೀವಿ. ಯಾರಿ? ಹೋಮಿ ಜಹಾಂಗೀರ್ ಬಾಬಾ ಅಂತನೋರು ಏನಪ್ಪಾ ಅಂತಂದ್ರೆ ನೀವು ಫಾದರ್ ಆಫ್ ನ್ಯೂಕ್ಲಿಯರ್ ಪವರ್ ಅಂತ ಕರಿತೇವೆ ಇವ್ರಿಗೆ. ಹೋಮಿ ಜಹಾಂಗೀರ್ ಬಾಬಾ ಮತ್ತೆ ಇನ್ನೊಬ್ಬರು ಯಾರ್ರಿ? ವಿಕ್ರಮ್ ಸಾರಾಭಾಯಿ ಅವ್ರು ಏನ್ ಮಾಡ್ತಾರಂತಂದ್ರೆ ಆ ಒಂದು ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರ ಮಾತಿಗೆ ಕರೆ ಕೊಟ್ಟು, ವಿಜ್ಞಾನಿಗಳು ನಾವು ಸಾಧನೆ ಮಾಡ್ತೇವ್ರಿ, ಭಾರತ ದೇಶದೊಳಗ ಏನಾದರೂ ಸಮಸ್ಯೆ ಬಂದತಿ ಅಂತಂದ್ರೆ ಅದಕ್ಕೆ ನಾವು ಅದೇವ್ರಿ, ಮುಂಬರುವಂತಹ ವಿಜ್ಞಾನಿಗಳು ಇವತ್ತೆಲ್ಲ ನೀವು ಈ ತರ ಕ್ಲಾಸ್ ಕೇಳಕತ್ತೀರಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದಂದ್ರೆ ಇಸ್ರೋ ಅಂತ ಹೇಳ್ಬೋದು. ಯಾಕಂದ್ರೆ ಸೆಟಲೈಟ್ ಗಳನ್ನ ಬಿಡ್ತಾರ. ಇವತ್ತು ನಾವು ಇಲ್ಲಿ ಇದ್ದಿದ್ದು ಅಥವಾ ಬೇರೆ ಯಾವುದೇ ಒಂದು ಪ್ರದೇಶದಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ವೀಕ್ಷಣೆ ಮಾಡಕ ಕಾರಣ ಏನಪ್ಪಾ ಅಂದ್ರೆ ಇಸ್ರೋ ಸಂಸ್ಥೆ. ಆ ಒಂದು ಟೆಕ್ನಾಲಜಿ ಬೆಳವಣಿಗೆ ಕಾರಣ ಏನಪ್ಪಾ ಅಂದ್ರೆ ಈ ನನ್ನ ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಮತ್ತು ಹೋಮಿ ಜಹಾಂಗೀರ್ ಬಾಬಾ ಬಂದು ನಾವು ಮಾಡೋಣ ಅಂತಂದು ಏನ್ ಮಾಡ್ತಾರ ಅಂತಂದ್ರೆ ಒಂದು ಕರೆ ಕೊಡ್ತಾರ. ಬಟ್ ನಮಗ ಅವಾಗ ಏನಪ್ಪಾ ಅಂದ್ರೆ ಬಡ ರಾಷ್ಟ್ರ, ಯಾಕಂದ್ರೆ ಚೀನಾನು ದಾಳಿ ಆಗಿರ್ತೈತಿ, ಇತ್ತಾಗ ಪಾಕಿಸ್ತಾನದವರು ದಾಳಿ ಮಾಡಿರ್ತಾರ. ಆ ಟೈಮ್ನೊಳಗೆ ನಮ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಬಡತನ ಇತ್ತು. ಅವಾಗ ಒಂದು ವಿಚಾರ ಹುಡ್ತತಿ, ಏನಾರ ನಾವು ಸುಮ್ಮನೆ ಇದ್ವಿ ಅಂತಂದ್ರೆ ನಾವು ಇದು ಆಕತಿ. ನಮಗ ಮತ್ತು ರಷ್ಯಾ ದೇಶದವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಸಂಬಂಧ ಇತ್ತು. ಅವಾಗ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಏನ್ ಮಾಡ್ತಾರ ಅಂದ್ರೆ ರಷ್ಯಾ ದೇಶಕ್ಕೆ ಹೋಗ್ತಾರ. ಯಾವ ದೇಶಕ್ಕೆ ಹೋಗ್ತಾರ್ರಿ? ರಷ್ಯಾ ದೇಶಕ್ಕೆ ವಿಕ್ರಮ್ ಸಾರಾಭಾಯಿ ಅವ್ರು ಹೋಗ್ತಾರ. ಯಾಕಂದ್ರೆ ರಷ್ಯಾ ದೇಶದೊಳಗ ಆಲ್ರೆಡಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವರು ಈ ಒಂದು ಸ್ಪೇಸ್ ಬಗ್ಗೆ ಸ್ಟಡಿ ಮಾಡಿದ್ರು. ಹಂಗಂದ್ರೆ ಈ ರಷ್ಯಾ ದೇಶಕ್ಕೆ ಹೋಗಿ ವಿಕ್ರಮ್ ಸಾರಾಭಾಯಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಅವರು ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಷ್ಯಾದ ಸರ್ ನೀವು ಯಾವ ತರ ಸ್ಯಾಟಲೈಟ್ಗಳನ್ನ ಮಾಡ್ತೀರಿ ಸರ್, ನೀವು ರಾಕೆಟ್ ಹೆಂಗ್ ಉಡಾವಣೆ ಮಾಡ್ತೀರಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನ್ರಿ ಸರ್ ಅಂತಂದು ಜವಾಹರ್ಲಾಲ್ ನೆಹರು ಅವರು ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗೆ ಕೆರೆ ಮಾಡಿ ಹೇಳ್ತಾರ. ಅವಾಗ ನಮ್ಮಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಹೋಗಿ ಏನ್ ಮಾಡ್ತಾರ ಅಂದ್ರೆ ತಿಳ್ಕೊಂಡು ಬಂದ್ಮೇಲೆ ಏನಕತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಕೂಡ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಸ್ಟಾರ್ಟ್ ಮಾಡಕ್ಕೆ ರೆಡಿ ಮಾಡ್ತಾರ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಹಂಗಂದ್ರೆ ಸರ್ ರಷ್ಯಾ ದೇಶ ಆಲ್ರೆಡಿ ಮುಂದುವರೆದಿತ್ತು ಅಂತ ಹೇಳ್ತೀರಿ, ಹಂಗಂದ್ರೆ ಏನೇನ್ ಮಾಡಿದ್ರಿ ಅಂತಂದು ಒಂದು ಸ್ವಲ್ಪ ನೋಡ್ಕೊಂಬರೋಣ. ಏನೇನ್ ಮಾಡಿದ್ರು ಅಂತ ಕೇಳಿದಾಗ ನೆನಪಿರ್ಬೇಕು ಏನಪ್ಪಾ ಅಂತಂದ್ರೆ ಏನೇನ್ ಮಾಡಿದ್ರಿ ಸರ ಅಂತಂದ್ರೆ 1957 ಏನ್ ಮಾಡಿದ್ರಪ್ಪ ಅಂದ್ರ ಪ್ರಪಂಚದ ಮೊದಲ ಉಪಗ್ರಹವಾಗಿರ್ತಕ್ಕಂತಹ ಸ್ಪುಟ್ನಿಕ್ 1 ಅನ್ನುವಂತಹ ಉಪಗ್ರಹವನ್ನ ಏನ್ ಮಾಡಿದ್ರ ಅಂತಂದ್ರೆ ಕಳಿಸಿದ್ರು ಅವರು. ಇಲ್ಲಿ ನೆನಪಿಡ್ಕೋಬೇಕು, ಜಗತ್ತಿನ ಅಥವಾ ಪ್ರಪಂಚದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಸ್ಪುಟ್ನಿಕ್ 1. ಯಾವ ದೇಶದವ್ರು ಮಾಡಿದ್ರು ಸರ ಅಂತ ಕೇಳಿದ್ರೆ ರಷ್ಯಾ ದೇಶದವ್ರು ಮಾಡಿದ್ರು. ಯಾವ ದೇಶದವ್ರು ಮಾಡಿದ್ರು? ರಷ್ಯಾ ದೇಶದವ್ರು ಮಾಡಿದ್ರು. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಕ್ಸಸ್ ಕಂಡಾದ್ಮೇಲೆ ಮತ್ತೆ ರಷ್ಯಾ ದೇಶದವರು 1957 ಮತ್ತೇನ್ ಮಾಡ್ತಾರ ಅಂತಂದ್ರೆ ಒಂದು ಪರೀಕ್ಷೆ ಮಾಡಕ ಒಂದು ಏನ್ ಮಾಡ್ತಾರ ಅಂತಂದ್ರೆ ನಾಯಿಯನ್ನ ಕಳಿಸ್ತಾರ. ಆ ನಾಯಿ ಹೆಸರು ಕೇಳೋಣ, ನೆನಪಿಡ್ಬೇಕು ಸ್ಪರ್ಧಾರ್ಥಿಗಳೇ, ಲೈಕಾ ಅನ್ನುವಂತಹ ನಾಯಿಯನ್ನ ಏನ್ ಮಾಡ್ತಾರ ಅಂದ್ರೆ ಕಳಿಸ್ತಾರ. ಯಾಕಂದ್ರೆ ಮನುಷ್ಯರನ್ನ ಕಳಿಸಿಬಿಟ್ರೆ ಅಂತಂದ್ರೆ ಮನುಷ್ಯರ ಸಾಯುವಂತ ಚಾನ್ಸಸ್ ಇರ್ತತಿ. ಯಾಕಂದ್ರೆ ಅಲ್ಲಿ ಏನಾದ್ರೂ ತೊಂದರೆಗಳಾಗಿರ್ಬೋದು ಅಥವಾ ಲೋಪದೇಶಗಳಾಗಿರ್ಬೋದು. ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ಅವ್ರು ವಿಚಾರ ಮಾಡಿ 1957 ಲೈಕಾ ಅನ್ನುವಂತಹ ಒಂದು ನಾಯಿನ ಕಳಿಸ್ತಾರ. ಆ ನಾಯಿ ಏನಕ್ಕತ್ಪ ಅಂತಂದ್ರೆ ಕೆಲವೊಂದಿಷ್ಟು ಮೇಲೆ ಹೋಗಿ ಆಕ್ಸಿಜನ್ ಕೊರತೆಯಿಂದ, ಯಾವ ಕೊರತೆಯಿಂದ? ಆಕ್ಸಿಜನ್ ಕೊರತೆಯಿಂದ ಏನಾಯ್ತಪ್ಪ ಅಂತಂದ್ರೆ ಸತ್ತು ಬಿಡುತ್ತಂತ. ಅವಾಗ ಅವ್ರಿಗೆ ತಿಳಿತು, ಹಂಗಂದ್ರೆ ಮ್ಯಾಲ ಹೋದ್ರ ಆಕ್ಸಿಜನ್ ಇರಂಗಿಲ್ಲ, ಹಂಗಂದ್ರೆ ನಾವೇನ್ ಮಾಡ್ಬೇಕ್ರಿ ಆಕ್ಸಿಜನ್ ಇಟ್ಕೊಂಡು ಹೋಗ್ಬೇಕು ಅನ್ನೋದು ರಷ್ಯಾ ಗೊತ್ತಾಕತಿ. 1958 ಮತ್ತೇನ್ ಮಾಡ್ತಾರ ಅಂತಂದ್ರೆ ಇವ್ರು ಸುಮ್ಮನೆ ಬಿಡ್ಲಿಲ್ಲ,
ಇವ್ರು ಸುಮ್ಮನೆ ಬಿಡ್ಲಿಲ್ಲ, ಮತ್ತೇನ್ ಮಾಡ್ತಾರ ಅಂತಂದ್ರೆ ಒಂದು ಮಂಗ್ಯಾನ ಕಳಿಸ್ತಾರ. ಆ ಮಂಗ್ಯಾದ ಹೆಸರು ಏನಪ್ಪಾ ಅಂದ್ರೆ ಹ್ಯಾಂಪ ಅಂತ ಕರಿತೇವಿ. ಏನಂತ ಕರಿತೇವಿ? ಹ್ಯಾಂಪ ಅಂತ ಕರಿತೇವಿ. ಈ ಹ್ಯಾಂಪ ಅನ್ನುವಂತಹ ಮಂಗ್ಯ ಏನಾತ್ಪ ಅಂತಂದ್ರೆ ಇದ್ರ ಒಳಗೆ ಆಕ್ಸಿಜನ್ ಅನ್ನ ಏನ್ ಮಾಡಿ ಇಟ್ಟು ಕಳಿಸಿದ್ವಿ, ಆಕ್ಸಿಜನ್ ಇಟ್ಟು ಕಳಿಸಿದ್ವಿ. ಈ ಹ್ಯಾಂಪ ಅನ್ನುವಂತಹ ಮಂಗ್ಯ ಕೆಲವೊಂದಿಷ್ಟು ಲೋ ಅರ್ತ್ ಆರ್ಬಿಟ್ ಹೋಗಿ ಏನ್ ಮಾಡ್ತಪ್ಪ ಅಂತಂದ್ರೆ ಮತ್ತೆ ರಷ್ಯಾ ದೇಶಕ್ಕೆ ಬಂದ್ಬಿಡ್ತು ಅಂತ ಅನ್ನೋದು ಉಲ್ಲೇಖ ಐತಿ. ಹಂಗಂದ್ರೆ ಸರ್ ಮಂಗ್ಯ ಹೋತು, ಲೈಕಾ ಅನ್ನೋ ನಾಯಿ ಆಕ್ಸಿಜನ್ ಕೊರತೆಯಿಂದ ಸತ್ತು ಅಂತ ಹೇಳ್ತೀರಿ. ಮತ್ತು ಹ್ಯಾಂಪ ಅನ್ನುವಂಥ ಮಂಗ್ಯ ಏನಾಯ್ತಪ್ಪ ಅಂತಂದ್ರೆ ಗೆದ್ದು ಬಿಡ್ತು. ಇನ್ನು ನೆಕ್ಸ್ಟ್ ಮಂಗ್ಯ ಹೋಗ್ಯಾನಂದ್ರೆ ಮನುಷ್ಯರು ಹೋಗ್ಬೇಕಲ್ರಿ, ಅರ್ಥ ಆಯ್ತು. ಯಾಕಂದ್ರೆ ಮಂಗನಿಂದ ಮಾನವ ಅಂತ ಕರಿತೀವಿ ನಾವು. 1962 61 62 ಏನ್ ಮಾಡ್ತಾರ ಅಂತಂದ್ರೆ ಮನುಷ್ಯರು ಹೋಗುದು ಏನ್ ಮಾಡ್ತಾರ ಅಂದ್ರೆ ಟ್ರೈ ಮಾಡ್ತಾರ. ನಿಮಗೆ ಗೊತ್ತಿರಬೇಕು, ಇಡೀ ಜಗತ್ತಿನೊಳಗ ಪ್ರಪಂಚದೊಳಗ ಮೊದಲ ಗಗನಯಾನ ಯಾರು ಅಂತ ಕೇಳಿದ್ರೆ ಏನಂತ ಕೇಳ್ಬೇಕ್ರಿ ಅಂತಂದ್ರೆ ಯೂರಿ ಗ್ರೆಗರಿನ್ ಅಂತ ಏನ್ ಮಾಡ್ಬೇಕ್ರಿ ಹೇಳ್ಬೇಕ್ರಿ. ಯೂರಿ ಗ್ರೆಗರಿನ್ ಕ್ವಶನ್ ಕೇಳ್ತಾರ ಏನ್ರಿ, ಕ್ವಶನ್ ಏನ್ ಮಾಡ್ತಾರ ಅಂದ್ರೆ ಕೇಳ್ತಾರ ಪ್ರಪಂಚದ ಮೊದಲ ಗಗನಯಾನ ಯಾರು ಅಂತ ಕೇಳ್ತಾರ. ಅರ್ಥ ಆಯ್ತು. ಪ್ರಪಂಚದ ಮೊದಲ ಗಗನಯಾನ ಅಂತಂದ್ರೆ ಯೂರಿ ಗ್ರೆಗರಿನ್. ಇನ್ನು ಗಂಡು ಮಕ್ಕಳು ಹೋದ್ರೆ ಅಷ್ಟೇ ಸಾಧ್ಯನ, ಹೆಣ್ಮಕ್ಳು ಹೊಕ್ಕಾರ ಅಂತ ಕೇಳಿದ್ರಾಗ ಪ್ರಥಮ ಮೊದಲ ಮಹಿಳಾ ಗಗನಯಾನಿ ಯಾರು ಅಂತ ಕೇಳಿದ್ರೆ ವೆಲೆಂಟೇನಾ ತೆರೆಸ್ಕೋವಾ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವಿ. ವೆಲೆಂಟೇನಾ ತೆರೆಸ್ಕೋವಾ ಅನ್ನುವಂತಹ ಒಬ್ಬ ಹೆಣ್ಮಗಳು ಕೂಡ ಏನು ಮಾಡ್ತಾಳಪ್ಪ ಅಂತಂದ್ರೆ ಹೋಗ್ತಾಳ, ಹೋಗಿ ಆಕಿನೂ ಕೂಡ ಗಗನಯಾನವನ್ನು ಮಾಡಿ ಬರ್ತಾಳೆ. ಹಂಗಂದ್ರೆ ಸರ್ ಇವರು ಯಾವ ಒಂದು ರಾಕೆಟ್ ಮುಖಾಂತರ ಹೋಗಿದ್ರು ಅಂತಂದ್ರೆ ಓಸ್ಕರ್ 1 ಅನ್ನುವಂತಹ ರಾಕೆಟ್ ಮುಖಾಂತರ ಹೋಗಿದ್ರು. ಇವ್ರು ಯಾವುದು ಅಂತಂದ್ರೆ ಓಸ್ಕರ್ 6 ಅನ್ನುವಂತಹ ರಾಕೆಟ್ ಮುಖಾಂತರ ಹೋಗಿದ್ರು, ನೆನಪಿರ್ಬೇಕು. ಇನ್ನು ಮತ್ತೆ ಇವ್ರು ಯಾವ ದೇಶದಿಂದ ಹೋದ್ರು ಅಂತ ಕೇಳ್ತಾರ, ರಷ್ಯಾ ದೇಶದಿಂದ ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೋದ್ರು. ಇವರು ಯಾವ ದೇಶದಿಂದ ಹೋದ್ರಿ? ರಷ್ಯಾ ದೇಶದಿಂದ ಹೋದ್ರು. ನೆನ್ಪಿಡ್ಬೇಕು ಸ್ಪರ್ಧಾರ್ಥಿಗಳೇ, ಯಾವ ದೇಶದಿಂದ ಹೋದ್ರು? ರಷ್ಯಾ ದೇಶದಿಂದ ಹೋದ್ರು. ಇನ್ನು ನೆಕ್ಸ್ಟ್ ರಷ್ಯಾ ಈ ತರ ಬೆಳವಣಿಗೆ ಆಗೋದು ಯಾರಿಗೆ ಸಹಿಸ್ಲಿಲ್ಲ? ಅಮೆರಿಕ ದೇಶಕ್ಕೆ ಸಹಿಸ್ಲಿಲ್ಲ. ಅಲ್ಲ, ಇವರು ನಾಯಿ ಕಳಿಸಿದ್ನೆ, ಮಂಗ್ಯಾನ ಕಳಿಸಿದ್ನೆ, ಮನುಷ್ಯನ ಕಳಿಸಿದ್ನೆ, ಇಲ್ಲೇ ಲೋ ಅರ್ತ್ ಆರ್ಬಿಟ್ಗೆ ಇಲ್ಲೇ ಕಳ್ಸಕತ್ತಾರ. ನಾವು ಚಂದ್ರನ ಮೇಲೆ ಹೋಗ್ಬೇಕು ಅಂತಂದು ಏನ್ ಮಾಡ್ತಾರಂದ್ರೆ ನಮ್ಮಲ್ಲಿ ಹೆಂಗ ಇಸ್ರೋ ಐತಿ ನೋಡು, ಹಂಗ ಅಲ್ಲಿ ಯಾವ ಸಂಸ್ಥೆ ಐತಪ್ಪ ಅಂದ್ರೆ ನಾಸಾ ಅನ್ನುವಂತಹ ಸಂಸ್ಥೆ ಐತಿ. ಅವ್ರು ಏನ್ ಮಾಡಿದ್ರು, ರಷ್ಯಾ ಜೊತೆಗೆ ವಿರುದ್ಧವನ್ನ ಕಟ್ಕೊಂಡು ಇವ್ರು ಇಲ್ಲೇ ಹೋಗಿ ಬಂದಾರ, ನಾವೆಲ್ಲಿ ಹೋಗಿ ಬರೋಣ ಅಂತ ತಗೊಂಡು ಏನ್ ವಿಚಾರ ಮಾಡ್ತಾರಂತಂದ್ರೆ ಚಂದ್ರನ ಮೇಲೆ ಹೋಗ್ತಾರ. 1968 ಚಂದ್ರನ ಮೇಲೆ ಹೋಗಾಕ ಏನ್ ಮಾಡ್ತಾರ ಅಂತಂದ್ರೆ ಪ್ಲಾನ್ ಮಾಡ್ತಾರ. ಚಂದ್ರನ ಕಕ್ಷೆ ಮಟ್ಟ ಹೋಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹೊಳ್ಳಿ ಬರ್ತಾರ ಅಂತ ಅನ್ನೋದು ಉಲ್ಲೇಖ ಐತಿ. ಹೊಳ್ಳಿ ಬಂದ್ರು, ಆದ್ರೆ ಮತ್ತೆ ಬಿಡ್ಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಅಮೇರಿಕಾ ಅನ್ನುವಂಥ ದೇಶ ಇಡೀ ದೊಡ್ಡಣ್ಣ ಅಂತ ಕರ್ಸ್ಕೊಂಡತಿ. ಯಾಕಂದ್ರೆ ಅವ್ರ ಕಡೆ ಅಂತಹ ಅಸ್ತ್ರಗಳದವು, ಪರಮಾಣು ಅಸ್ತ್ರಗಳದವು. ನಿಮ್ಗೆ ಗೊತ್ತಿರಂಗೆ ಜಪಾನ್ ಮೇಲೆ ದಾಳಿ ಮಾಡೈತಿ. ನಾವೇನಾರ ಅದನ್ನ ವಿರುದ್ಧ ಹಾಕೊಂಡ್ವಿ ಅಂತಂದ್ರೆ, ಯಾಕಂದ್ರೆ ದೊಡ್ಡಣ್ಣ ಅನ್ನೋದಂತಹ ಪಟ್ಟವನ್ನ ಪಡ್ಕೊಂಡತಿ. ಆ ಒಂದು ಉದ್ದೇಶಕ್ಕಾಗಿ ಆ ದೇಶಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನ್ನಣೆ ಮಾಡ್ಬೇಕು. ಆ ಒಂದು ರಷ್ಯಾ ದೇಶದವರು ಬೆಳೆಯುವುದು ನೋಡಿ ಯಾರಿಗೆ ಸಿಟ್ಟು ಬಂತು? ಅಮೇರಿಕದವ್ರು ಸಿಟ್ಟು ಬಂತು. ಇವ್ರು ಏನ್ ಮಾಡಿದ್ರು ಅಂತಂದ್ರೆ 68 ಟ್ರೈ ಮಾಡಿದ್ರು, ಆಗ್ಲಿಲ್ಲ. 1969 ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೋಗೇ ಬಿಡೋನು ಚಂದ್ರನ ಮೇಲೆ ಅಂತಂದ್ರೆ ಟ್ರೈ ಮಾಡ್ತಾರ. ಹೋಗರ್ ಯಾರಪ್ಪ ಅಂತಂದ್ರೆ ಫಸ್ಟ್ ಒನ್ ಯಾರಪ್ಪ ಅಂದ್ರೆ ಪ್ರಪಂಚದಲ್ಲಿ ಮೊದಲ ಚಂದ್ರನ ಮೇಲೆ ಕಾಲಿಟ್ಟವ್ರು ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಇವರು ಹೋದಾದ್ಮೇಲೆ ಏನಪ್ಪಾ ಅಂದ್ರೆ 3 ಜನ ಹೋಗಿದ್ವಿ. ಇನ್ನೊಬ್ರು ಯಾರು ಅಂತಂದ್ರೆ ಬುಜ್ ಅಲ್ಡ್ರಿನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇನ್ನೊಬ್ಬರ ಮೈಕಲ್ ಅಂತ ಒಬ್ರು. ಇವ್ರು 3 ಏನ್ ಮಾಡಿ ಬಂದ್ವಿ ಅಂತಂದ್ರೆ ಹೋಗಿ ಬಂದ್ರು. ಹೋದ್ಮೇಲೆ ಇದು ನೋಡ್ರಿ, ಇದು ಚಂದ್ರ ಅಂತ ತಿಳ್ಕೊಡ್ರಿ. ಚಂದ್ರನ ಮೇಲೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೊದಲ ವ್ಯಕ್ತಿಯಾಗಿರ್ತಕ್ಕಂಥ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾಲನ್ನ ಇಡ್ತಾರ. ಒಂದು ಕಾಲನ್ನ ಇಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅನ್ಕೊಂತಾರಂತ, ನನ್ನದೊಂದು ಪುಟ್ಟ ಹೆಜ್ಜೆ ಮನುಕುಲಕ್ಕೆ ಏನಪ್ಪಾ ಅಂದ್ರೆ ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ತಾರ. ಆ ಒಂದು ಸೆಂಟೆನ್ಸ್ ಏನ್ ಮಾಡ್ಯಾನ ಅಂತಂದ್ರೆ KPSC ಏನ್ ಮಾಡ್ಯಾರ ಅಂದ್ರೆ ಕ್ವಶನ್ ಕೇಳ್ಯಾರ. ಏನಂತ ಕ್ವಶನ್ ಕೇಳ್ಯಾರಿ ಸರ್ ಅಂತ ಕೇಳಿದ್ರೆ, ನನ್ನದೊಂದು ಪುಟ್ಟ ಹೆಜ್ಜೆ ಮನುಕುಲಕ್ಕೆ ದೊಡ್ಡ ಸಾಧನೆ ಈ ಕೆಳಕಂಡ ಯಾರು ಹೇಳಿದ್ದಾರೆ ಅಂತ ಕೇಳ್ಯಾನ. ಅರ್ಥ ಆಯ್ತು? ಅದಕ್ಕೆ ನೀವು ನೆನಪಿಟ್ಕೋಬೇಕು, ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಕರಿತೀವಿ ನಾವು. ಏನ್ ಹೇಳಿದ? ನಾ ಚಂದ್ರನ ಮೇಲೆ ಕಾಲಿಟ್ಟು ನನ್ನದೊಂದು ಪುಟ್ಟ ಹೆಜ್ಜೆ ಮನುಕುಲಕ್ಕೆ ದೊಡ್ಡ ಸಾಧನೆ ಅಂತ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು. ಅವರ ಏನ್ ಮಾಡಿದ್ರು ಅಂತಂದ್ರೆ ಕ್ವಶನ್ ಕೇಳಿದ್ರು. ಮತ್ತ 1ನೇ ಕಾಲು ಇಟ್ಟವ್ರು ಅಂತಂದ್ರೆ 2ನೇ ಕಾಲು ಅವರ ಇಡಬೇಕಲ್ರಿ. 2ನೇ ಕಾಲು ಇಟ್ಟವ್ರು ಯಾರಪ್ಪ ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಅನ್ಬೇಕು. ನೆಕ್ಸ್ಟ್
ವ್ಯಕ್ತಿಗತವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಬುಜ್ ಅಲ್ಡ್ರಿನ್ ಅವರು 2ನೇ ಸತ ಹೋಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಚಂದ್ರನ ಮೇಲೆ ಕಕ್ಷೆ ಬಿಟ್ರು. ಬಟ್ ಇವ್ರು ಮೈಕಲ್ ಅನ್ನೋರು ಏನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲೇ ಚಂದ್ರನ ಮೇಲೆ ಕಕ್ಷೆಗಳಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸುತ್ತು ಹೊರದಾಕತ್ತಿದ್ರು ಅಂತ ಅನ್ನೋದು ಉಲ್ಲೇಖ ಐತಿ. ಹಂಗ ಇವತ್ತು ರಷ್ಯಾ ದೇಶದವರು ಬಿಡಾಕತ್ರು, ಅಮೆರಿಕ ದೇಶದವರು ಬಿಡಾಕತ್ರು, ಒಂದಕ್ಕೊಂದು ಬಣಗಳು ಸ್ಟಾರ್ಟ್ ಆಗಾಕತ್ಬಿಟ್ಟು. ಯಾಕಂದ್ರೆ ಇವರು ಬಿಡ್ತಾರ, ಅವರು ಬಿಡ್ತಾರ. ಹಿಂಗ ಏನಾತಪ್ಪ ಅಂತಂದ್ರೆ ಇದೊಂದು ಏನ್ ಮಾಡ್ತಪ್ಪ ಅಂದ್ರೆ ಬೆಳವಣಿಗೆ ಬಂತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಈಗ ಕಮಿಂಗ್ ಟು ಇಸ್ರೋ ಯಾವ ತರ ಬೆಳವಣಿಗೆ ಬಂತು ಅನ್ನೋದು ನೋಡೋಣ. ಈ ಇಸ್ರೋದೊಳಗ ಹೊಕ್ಕರ ಅಲ್ಲಿ ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ಫಾರ್ಮೇಶನ್ ತಿಳ್ಕೊಂತಾರ. ರಷ್ಯಾ ದೇಶದ ಮೇಲೆ ಇನ್ಫಾರ್ಮೇಶನ್ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ 1962 ಒಂದು ಸಣ್ಣ ಸಂಸ್ಥೆ, ಒಂದು ಇಟ್ ಮನಿ ಇದ್ದಂಗೆ ಏನ್ ಮಾಡ್ತಾರ ಅಂದ್ರೆ ಒಂದು ಸಣ್ಣ ಸಂಸ್ಥೆ ತೆಗಿತಾರ. ಅದೇ ಯಾವ್ದಪ್ಪ ಅಂದ್ರೆ ಇಂಕೋಸ್ಪಾರ್ ಅಂತ ಕರಿತೀವಿ ನಾವು. ಇಂಕೋಸ್ಪಾರ್ ಅಂತ ಕರಿತೀವಿ. ಏನ್ರಿ ಸರ ಇಂಕೋಸ್ಪಾರ್ ಅಂತಂದ್ರೆ? ಇಂಕೋಸ್ಪಾರ್ ಅಂದ್ರೆ ಏನ್ರಿ ಸರ? ಇಂಡಿಯನ್ ಕಮಿಟಿ ಸ್ಪೇಸ್ ರಿಸರ್ಚ್ ಅಂತ ಕರಿತೀವಿ ನಾವು. ಏನ್ರಿ? ಇಂಡಿಯನ್ ಕಮಿಟಿ ಸ್ಪೇಸ್ ರಿಸರ್ಚ್ ಅನ್ನುವಂತಹ ಸಂಸ್ಥೆಯನ್ನು ತೆಗಿತಾರ. ಈ ಸಂಸ್ಥೆಯ ಮೂಲ ಕಾರಣೀಕರ್ತರು ಯಾರ್ಯಾರಪ್ಪ ಅಂತಂದ್ರೆ ಒಬ್ರು ಹೋಮಿ ಜಹಾಂಗೀರ್ ಬಾಬಾ, ಇನ್ನೊಬ್ಬರು ಏನ್ ಮಾಡ್ತಾರೆ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ. ಹಂಗ ಏನಾಯ್ತಪ್ಪ ಅಂದ್ರೆ ಬೆಳವಣಿಗೆ ಬಂತು. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಡೆತ್ ಆಕಾರ. ಆಮೇಲೆ ಮತ್ತೆ ಅವ್ರ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಬರ್ತಾಳ. ನೆನಪಿರ್ಬೇಕು, ಇಂದಿರಾ ಗಾಂಧಿ ಏನಪ್ಪಾ ಅಂದ್ರೆ ದೇಶದ ಅಭಿವೃದ್ಧಿಗಾಗಿ, ದೇಶದ ವಿವಿಧತೆಯಲ್ಲಿ ಏಕತೆ ಕಾಣಬೇಕು ಅನ್ನೋದನ್ನ ಬಹಳ ಪ್ಲಾನ್ ಇಂದಿರಾ ಗಾಂಧಿಗೆ. ಆ ಒಂದು ಉದ್ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರ, ಇಲ್ಲ ನಿಮಗೆ ಏನ್ ಬೇಕು ಅದನ್ನೆಲ್ಲಾ ಸೌಲಭ್ಯಗಳನ್ನ ಬಜೆಟ್ ನಲ್ಲಿ ಏನೇನ್ ಮನ್ನಣೆ ಮಾಡ್ಬೇಕು ಮಾಡ್ತೀನಿ, ಒಟ್ಟ ಏನ್ ಮಾಡ್ರಿಪ್ಪ ಅಂದ್ರೆ ಸ್ಪೇಸ್ ಒಳಗ ಭಾರತ ದೇಶವು ಕೂಡ ಮುನ್ನುಣೆಯಲ್ಲಿ ಇರಬೇಕು ಅಂತಂದು ಏನ್ ಮಾಡ್ತಾರ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಅವ್ರಿಗೆ ಏನ್ ಹೇಳ್ತಾರ ಅಂದ್ರೆ ಹೇಳ್ತಾರ. ಅವಾಗ ವಿಕ್ರಮ್ ಸಾರಾಭಾಯಿ ಅವರು ಅದನ್ನ ಒಂದು ಪಾಸಿಟಿವ್ನೆಸ್ ತಿಳ್ಕೊಂಡು, ಯಾಕಂದ್ರೆ ನಿಮ್ಗೆ ಗೊತ್ತೈತಿ 1966 ಜನವರಿ 24 ಏನ್ ಮಾಡಿಲ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ, ಮಹಿಳಾ ಪ್ರಧಾನಮಂತ್ರಿ, ಏಕೈಕ ಮಹಿಳಾ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ತಗೊಂಡ್ರು, ಅಧಿಕಾರವನ್ನು ಸ್ವೀಕರಿಸಿದ್ರು. ಆ ಒಂದು ಉದ್ದೇಶಕ್ಕಾಗಿ ಪ್ರತಿ ವರ್ಷ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆಯನ್ನ ನಾವು ಮಾಡ್ತೀವಿ. ಅರ್ಥ ಆಯ್ತು? ಆ ಒಬ್ಬ ಹೆಣ್ಣು ಮಗಳು ಏನ್ ಬಂದಪ್ಪ ಅಂದ್ರೆ ಅಧಿಕಾರಕ್ಕೆ ಬರ್ತಾಳ, ಸ್ವಾವಲಂಬಿ ಆಗಬೇಕು ಭಾರತ ದೇಶ ಅಂತ ತಿಳ್ಕೊಂಡು ಬಜೆಟ್ ಒಳಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನ ಎಲ್ಲಾ ರೆಡಿ ಮಾಡಿ ಏನ್ ಮಾಡ್ಕೊಡ್ತಾಳ ಅಂತಂದ್ರೆ ಈ ವಿಕ್ರಮ್ ಸಾರಾಭಾಯಿ ಅವರಿಗೆ ಹೋಮಿ ಜಹಾಂಗೀರ್ ಬರಿಗೆ ಕೊಡ್ತಾರ. ಕೊಟ್ಟಾಗ ಅವ್ರಿಗೆ ಏನ್ ಬರ್ತಪ್ಪ ಅಂದ್ರೆ ಒಂದು ಧೈರ್ಯ ಬರ್ತತಿ. ಅಪ್ಪ ಹೆಂಗಂದ್ರು ಸತ್ತೋದ್ನ, ಈ ಸಂಸ್ಥೆ ಇಲ್ಲೇ ಬೀಳ್ತತಿ ಅಂತ ತಿಳ್ಕೊಂಡಿದ್ವಿ, ಮಗಳು ಮಾಡ್ತಾಳ ಅನ್ನೋದು ಏನ್ ಬರ್ತತಿ ಅಂದ್ರೆ ವಿಕ್ರಮ್ ಸಾರಾಭಾಯಿ ಅವ್ರಿಗೆ ಅವ್ರಿಗೆ ಬರ್ತತಿ. ವಿಕ್ರಮ್ ಸಾರಾಭಾಯಿ ಅವ್ರಿಗೆ ಬಂದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವಾಗ ಈ ಇಂಕೋಸ್ಪಾರ್ ಅನ್ನೋದನ್ನ ಏನ್ ಮಾಡ್ತಾರ ಅಂತಂದ್ರೆ 1969 ಏನ್ರಿ 1969 ಏನ್ ಮಾಡ್ತಾರ ಅಂತಂದ್ರೆ ಇಸ್ರೋ ಅಂತ ಏನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಏನ್ರಿ? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಮಾಡ್ತೀವಿ. 1969 ಆಗಸ್ಟ್ 15 ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಸ್ರೋ ಅಂತಂದು ಏನ್ ಮಾಡ್ತೀವಿ ಅಂತಂದ್ರೆ ಮಾಡ್ತೀವಿ. ಇದನ್ನ ಕ್ವಶನ್ ಕೇಳ್ಯಾನ, ನೆನ್ಪಿಟ್ಕೋಬೇಕು. ಅರ್ಥ ಆಯ್ತು? ಎಸ್. ಇನ್ನ ನೆಕ್ಸ್ಟ್ ಇಸ್ರೋ ಈ ತರ ಬೆಳವಣಿಗೆ ಬಂತು. ಹಂಗ ಏನಾಗಕತ್ತಪ್ಪ ಅಂತಂದ್ರೆ ಉಪಗ್ರಹಗಳನ್ನ ಬೆಳವಣಿಗೆ ಮಾಡಕತ್ರು. ಉಪಗ್ರಹಗಳು ಬಂದಾಗ ಮತ್ತೇನಾಗಕತ್ತಪ್ಪ ಅಂತಂದ್ರೆ ಈ ಉಪಗ್ರಹಗಳು ಆದ್ಮೇಲೆ ಮತ್ತೆ ಇದ್ರ ಬಗ್ಗೆ ಇಸ್ರೋದ ಬಗ್ಗೆ ಇನ್ನೊಂದು ಸಂಕ್ಷಿಪ್ತ ಮಾಹಿತಿ ಹೇಳಬೇಕು ಅಂತಂದ್ರೆ ನೆಕ್ಸ್ಟ್ ಸಂಕ್ಷಿಪ್ತ ಮಾಹಿತಿ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಾವು ಏನು ಹೇಳ್ಬೋದ್ರಿ ಅಂತಂದ್ರೆ ನೋಡ್ರಿ, ನಾನು ಮನ್ನಿ ಕ್ಲಾಸ್ನೊಳಗೆ ಏನು ಮಾಡಿದ್ದೆ ಅಂತಂದ್ರೆ ಹೇಳಿದ್ದೆ ನಿಮಗೆ. ಏನ್ರಿ ಮನ್ನಿ ಕ್ಲಾಸ್ನೊಳಗೆ ಏನು ಹೇಳಿದ್ನೆ ರೀ ನಾನು ನಿಮಗೆ? ಇಸ್ರೋ ಯಾವ ಥರ ಯಾವ್ಯಾವ ಪ್ಲೇಸ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ನಲ್ರಿ. ಯಾವ್ಯಾವ ಪ್ಲೇಸ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ನೆ, ಯಾಕೆ ಸೆಲೆಕ್ಟ್ ಮಾಡಿದ್ರು ಅದ ಪ್ರದೇಶವನ್ನ ಹೇಳಿದ್ನೆ. ಅರ್ಥ ಆಯ್ತು? ಇನ್ನೊಮ್ಮೆ ರಿವಿಷನ್ ಮಾಡ್ತಾನೆ, ನೆನಪಿರ್ಲಿ. ನಿನ್ನ ಏನಪ್ಪಾ ಅಂತಂದ್ರೆ IISC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿದ್ನೆ. ಅದು ಕೇಂದ್ರ ಕಚೇರಿ ಬೆಂಗಳೂರು ಒಳಗೈತಿ. ನಾನು ತಪ್ಪು ನವದೆಹಲಿ ಅಂತ ಬರೆದಿದ್ನೆ. ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು, ಸ್ಮಾಲ್ ಮಿಸ್ಟೇಕ್ ಆಗೈತಿ. ಅದರ ಕೇಂದ್ರ ಕಚೇರಿಯಲ್ಲಿ ಐತಪ್ಪ ಅಂತಂದ್ರೆ ಬೆಂಗಳೂರು ಒಳಗೈತಿ. ಮತ್ತೆ ನೀವು ಏನಾದರೂ ಕಮೆಂಟ್ ಮಾಡಬೇಕು ಅಂತಂದ್ರೆ, ನಮಗೆ ಸಬ್ಜೆಕ್ಟ್ ಒಳಗೆ ಏನಾದರೂ ತಿಳಿಲಿಲ್ಲ ಅಂತಂದ್ರೆ ನಂದು ಟೆಲಿಗ್ರಾಮ್ ಚಾನಲ್ ಯಾವುದಪ್ಪ ಅಂತಂದ್ರೆ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ. ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಏನು ಮಾಡ್ರಿ ನೀವು ಟೆಲಿಗ್ರಾಮ್ ಚಾನಲ್ ಒಳಗೆ ಏನು ಮಾಡ್ರಿ ಅಂತಂದ್ರೆ ನಿಮ್ಗೆ ಏನಾರ ಡೌಟ್ ಬಂದ್ರೆ ಕೇಳ್ಬೋದು. ಅರ್ಥ ಆಯ್ತು? ಶರಣಪ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಂದು ಏನು ಮಾಡಪ್ಪ ಅಂತಂದ್ರೆ ಆ ಆ್ಯಪಿಗೆ ಆ ಒಂದು ಟೆಲಿಗ್ರಾಮ್ ಲಿಂಕನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಕೇಳಿ ನಿಮಗೆ ಏನು ಬೇಕು ಅಥವಾ ಏನು ತಿಳಿದಿಲ್ಲ ಅನ್ನೋದ್ರ ಬಗ್ಗೆ ಏನು ಮಾಡ್ಬೋದು ಅಂತಂದ್ರೆ ಕನ್ಫರ್ಮ್ ಮಾಡಿಕೊಡ್ರಿ. ಅರ್ಥ ಆಯ್ತು? ಎಸ್.
ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಸ್ರೋದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಏನಪ್ಪಾ ಅಂದ್ರೆ ಆಲ್ರೆಡಿ ಹೇಳಿದ್ದೆ ನಾನು. ಏನ್ರಿ, ನಿಯಂತ್ರಣ ಮಾಡುವಂತ ಕೇಂದ್ರಗಳು ಎಲ್ಲೈತಿ? ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಹಾಸನ, ಯಾವಾಗ 1982. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಭೂಪಾಲ್. ಯಾವ ಪಾಲ್? ಭೂಪಾಲ್ ಅಂತ ಕರಿತೇವಿ. 2005. ಎಲ್ಲಿ ಕಂಡು ಬರ್ತೈತ್ರಿ? ಮಧ್ಯಪ್ರದೇಶದೊಳಗೆ ಏನ್ ಮಾಡ್ತಂದ್ರೆ ಕಂಡು ಬರ್ತೈತಿ. ನೆಕ್ಸ್ಟ್ ಯಾಕೆ ಏನಪ್ಪಾ ಅಂದ್ರೆ ರಾಕೆಟ್ ಲಾಂಚ್ ಮಾಡೋದು ಎಲ್ಲಪ್ಪ ಅಂದ್ರೆ ಆಂಧ್ರ ಪ್ರದೇಶದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ರಾಕೆಟ್ ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ನ್ಯಾ. ಯಾಕೆ ಆಂಧ್ರ ಪ್ರದೇಶನ ಯಾಕೆ ಮಾಡಿದ್ರು, ಶ್ರೀಹರಿಕೋಟನ ಯಾಕೆ ಮಾಡಿದ್ರು ಅಂತ ಹೇಳಿದ್ನ್ಯಾ. ಯಾಕಂತಂದ್ರೆ ಕೆಲವೊಂದಿಷ್ಟು ರೀಸನ್ಗಳದಾವ ಅಂತ ಹೇಳಿದ್ನ್ಯಾ. ಇನ್ನೊಂದು ಎಲ್ಲ ಐತಪ್ಪ ಅಂತಂದ್ರೆ ತುಂಬಾ ಅಂತಂದು ನೋಡ್ತೀವಿ, ತುಂಬಾ ಅಂತ ನೋಡ್ತೀವಿ. ಅರ್ಥ ಆಯ್ತು? ಇದು ಎಲ್ಲಿ ಕೇರಳದೊಳಗೆ ಕಂಡು ಬರ್ತೈತಿ. ಶ್ರೀಹರಿಕೋಟ ಎಲ್ಲಿ ಕಂಡು ಬರ್ತೈತ್ರಿ? ಶ್ರೀಹರಿಕೋಟ ಆಂಧ್ರ ಪ್ರದೇಶದೊಳಗೆ ಏನು ಮಾಡ್ತೈತೆ ಅಂದ್ರೆ ಕಂಡು ಬರ್ತೈತಿ. ನಾವು ಇವನ್ನ ಜೀವನ ಪೂರ್ವವಾಗಿ ನೆನಪಿಟ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದಕ್ಕೆ ಏನು ಮಾಡ್ಯಾರ ಅಂತಂದ್ರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಅಂತ ಏನು ಮಾಡ್ಯಾವ ಅಂತಂದ್ರೆ ನೋಡೇವಿ. ಯಾವಾಗಿಂತ ಮಾಡ್ಯಾವ್ರಿ ಅಂತಂದ್ರೆ 2002 ಅಂತ ನಾವು ಮಾಡೀವಿ. ಯಾಕಂದ್ರೆ ಸತೀಶ್ ಧವನ್ ಅವರು 2001 ಡೆತ್ ಆದ್ರು. ಸತತವಾಗಿ 12 ವರ್ಷಗಳ ಕಾಲ ಏನ್ರಿ, ಸತತವಾಗಿ 12 ವರ್ಷಗಳ ಕಾಲ ಇಸ್ರೋದ ಸಂಸ್ಥೆಯ ಅಧ್ಯಕ್ಷರಾಗಿ ಅನೇಕ ಯೋಜನೆಗಳನ್ನ ಏನು ಮಾಡಿದ್ರು ಅಂದ್ರೆ ಜಾರಿಗೆ ತಂದ್ರು. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಅವ್ರ ಹೆಸರಿಟ್ವಿ. ತುಂಬಾಕ್ ಏನಂತ ಹೆಸರಿಟ್ವಿ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಲಾಂಚಿಂಗ್ ಸ್ಟೇಷನ್ ಅಂತ ಏನ್ ಮಾಡಿಬಿಟ್ವಿ ಇಟ್ವಿ. ಏನ್ರಿ, ವಿಕ್ರಮ್ ಸಾರಾಭಾಯಿ ಲಾಂಚಿಂಗ್ ಸ್ಟೇಷನ್ ಅಂತ ಏನ್ ಮಾಡಿದ್ವಿ ಅಂತಂದ್ರೆ ಇಟ್ವಿ. ಅರ್ಥ ಆಯ್ತು? ಯಾಕಂದ್ರೆ ಅವ್ರ ಹೆಸರು ನೆನಪಿಟ್ಕೊಳ್ಳಿ. ಇಲ್ಲಿ ನೋಡ್ರಿ, ಒಂದೇ ನಿಮ್ಗೆ ಪಾಯಿಂಟ್ ಹೇಳ್ತಾನೆ. ರಾಕೆಟ್ ಉಪಗ್ರಹವನ್ನ ಮಾಡೋದು ಹೆಂಗ ಅಂತಂದ್ರೆ ನಾವ್ ಎಲ್ಲಿ ತಿಳ್ಕೊಂಡ್ ಬಂದಿವ್ರಿ? ರಷ್ಯಾ ದೇಶಕ್ಕೆ ಹೋಗಿ ತಿಳ್ಕೊಂಬಂದ್ರಿ. ಹಂಗ ರಾಕೆಟ್ ಅನ್ನ ಹಂಗ ಲಾಂಚ್ ಮಾಡಾಕ ತುಂಬಾ ಅನ್ನುವಂಥ ಪ್ರದೇಶದಲ್ಲಿ ವಿಕ್ರಮ್ ಸಾರಾಭಾಯಿ ಅವ್ರು ಹೋಗ್ತಾರ. ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಪರೀಕ್ಷಾರ್ಥವಾಗಿ ಏನ್ ಮಾಡ್ತಾರ ಅಂತಂದ್ರೆ ರಾಕೆಟ್ ಅನ್ನ ಏನ್ ಮಾಡ್ತಾರ ಅಂದ್ರೆ ನಾವು ತಯಾರು ಮಾಡಿರ್ತಕ್ಕಂಥ ರಾಕೆಟ್ ಅನ್ನ ಪರೀಕ್ಷಾರ್ಥವಾಗಿ ಏನ್ ಮಾಡ್ತಾರ ಅಂತಂದ್ರೆ ಟೆಸ್ಟ್ ಮಾಡ್ತಾರ. ಅದ ಯಾವುದು ಅಂತಂದ್ರೆ RH-75 ಅಥವಾ ರೋಹಿಣಿ 75 ಅಂತ ನಾವೇನ್ ಮಾಡ್ತೀವ್ರಿ ಕರಿತೀವಿ. ಕ್ವಶನ್ ಕೇಳ್ಯಾರ, ನೆನ್ಪಿಟ್ಕೋಬೇಕು. ಏನಾಯ್ತು RH-75? ಕೆಲವೊಂದಿಷ್ಟು ಕಿಲೋಮೀಟರ್ ಹೋಗಿ ತಾಂತ್ರಿಕ ದೋಷದಿಂದ ಏನ್ ಮಾಡ್ತಂದ್ರೆ ಬಂಗಾಳ ಕೊಲ್ಲಿಗೆ ಬಿತ್ತು ಅನ್ನೋದು ಉಲ್ಲೇಖ ಐತಿ. ಅರ್ಥಾತ್ನ ಹೇಳಕತ್ತಿದ್ದು ಇದು ಏನಪ್ಪಾ ಅಂತಂದ್ರೆ ವಿದೇಶದಲ್ಲಿ ಅಂದ್ರೆ ಭಾರತ ದೇಶದಲ್ಲೇ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ರಾಕೆಟ್ ಅಂತ ನಾವೇನ್ ಮಾಡ್ಬೋದ್ರಿ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ ಇಸ್ರೋದ ಸಂಸ್ಥೆಯ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ. ಅರ್ಥ ಆಯ್ತು? ನಾನು ಇನ್ನಿ ಕ್ಲಾಸ್ನೊಳಗೆ ಹೇಳಿದ್ದೆ ಯಾಕೆ ಅದನ್ನ ಮಾಡ್ತಾರ ಅಂತಂದು. ಪ್ರಥಮ ಅಧ್ಯಕ್ಷರು ವಿಕ್ರಮ್ ಸಾರಾಭಾಯಿ ಅಂತೀವಿ. ಪ್ರಸ್ತುತ ಅಧ್ಯಕ್ಷರನ್ನ ಯಾರಾದ್ರ ಅಂದ್ರೆ ಎಸ್ ಸೋಮನಾಥ್ ಅಂತ ಕರಿತೀವಿ. ಮತ್ತೇನಪ್ಪಾ ಅಂದ್ರೆ ಹಿಂದೆ ಯಾರಿದ್ರಂದ್ರೆ ಕೆ ಶಿವನ್ ಅವ್ರ ಅಂತ ಕರಿತೀವಿ. ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಕೆ ಶಿವನ್ ಅವ್ರನ್ನ. ನೆನ್ಪಿಟ್ಕೋಬೇಕು ಸ್ಪರ್ಧಾರ್ಥಿಗಳೇ, ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರೀತಾರ ಅಂತ ಕ್ವಶನ್ ಕೇಳ್ಯಾರ. ಕೆ ಶಿವನ್ ಅಂತ ಕರೀತಾರ. ಯಾರನ್ರಿ? ಕೆ ಶಿವನ್. ಹಂಗಂದ್ರೆ ಇನ್ನೂ ಒಂದು ಕ್ವಶನ್ ಕೇಳ್ಬೋದು, ರಾಕೆಟ್ ವುಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಂತ ಕೇಳಿದಾಗ ಏನ್ರಿ, ರಾಕೆಟ್ ವುಮ್ಯಾನ್ ಆಫ್ ಇಂಡಿಯಾ ಅಂತಂದ್ರೆ ರೀತು ಖರಿದಾಳ ಶ್ರೀವತ್ಸ ಅಂತಂದು. ಯಾರ್ರಿ? ರೀತು ಖರಿದಾಳ ಶ್ರೀವತ್ಸ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ರೀತು ಖರಿದಾಳ ಶ್ರೀವತ್ಸ ಅಂತಂದು ರಾಕೆಟ್ ವುಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೇವಿ. ಯಾರನ್ರಿ? ಇವ್ರನ್ನ ಕರೀತಾರಿ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೇವಿ. ಇದು ಏನಪ್ಪಾ ಅಂತಂದ್ರೆ ಸ್ವಲ್ಪ ನಿಮಗೆ ಸಂಕ್ಷಿಪ್ತ ಮಾಹಿತಿ. ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ರಪ್ಪ ಅಂದ್ರೆ ಇವತ್ತ ಇಸ್ರೋ ಸಂಸ್ಥೆಯ ಮುಂಚೂಣಿಯಲ್ಲಿ ಐತಂದ್ರೆ ಬಹಳಷ್ಟು ಕಾರಣ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇವತ್ತ ನೋಡ್ರಿ ಕಕ್ಷೆಗಳಂತ ಬರ್ತಾವ. ಏನಂತ ಬರ್ತಾವ್ರಿ? ಕಕ್ಷೆಗಳಂತ ಬರ್ತಾವ. ಕಕ್ಷೆಗಳು ಅಂದ್ರೆ ಏನ್ರಿ? ರಾಕೆಟ್ಗಳಂದ್ರೆ ಏನ್ರಿ? ಉಪಗ್ರಹಗಳಂದ್ರೆ ಏನ್ರಿ ಅಂತ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ. ಎಕ್ಸಾಮಿನೊಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಟ್ವಿಸ್ಟೆಡ್ ಮಾಡಿ ಕ್ವಶನ್ ಕೇಳುವಂತ ಸಾಧ್ಯತೆ ಐತಿ. ಸರ ನೋಡ್ರಿ, ಒಂದು ಆಕಾಶಕಾಯವು ಇನ್ನೊಂದು ಆಕಾಶಕಾಯದ ಜೊತೆಗೆ, ಒಂದು ಆಕಾಶಕಾಯವು ಇನ್ನೊಂದು ಆಕಾಶಕಾಯದ ಸುತ್ತೆಗೆ ನಿರಂತರವಾಗಿ ಸುತ್ತುವ ಒಂದು ಕಾಲ್ಪನಿಕ ಪಥ. ನೋಡ್ರಿ, ಇದು ಏನಪ್ಪಾ ಅಂತಂದ್ರ ನಮ್ಮ ಸೂರ್ಯ ಅಂತ ತಿಳ್ಕೋರಿ. ಇದು ಏನಪ್ಪಾ ಅಂದ್ರೆ ಭೂಮಿ ಅಂತ ತಿಳ್ಕೋರಿ. ಈ ತರ ಸುತ್ತವಲ್ಲ ಸೂರ್ಯನ ಸುತ್ತ ಏನ್ರಿ? ಸೂರ್ಯನ ಸುತ್ತವಲ್ಲ. ಇದಕ್ಕೆ ಏನಂತೇವೆ ಅಂತಂದ್ರೆ ಕಕ್ಷೆ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಕಕ್ಷೆ ಅಂತ ನಾವೇನ್ ಮಾಡ್ತೀವ್ರಿ ಕರಿತೀವಿ. ಇದು ಏನಪ್ಪಾ ಅಂತಂದ್ರೆ ಕಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ ತಿಳಿತೈತಿ. ನೋಡ್ರಿ, ಇದು ಸೂರ್ಯನ ಸುತ್ತಿರುವ ಯಾವ ಅಂತಂದ್ರೆ ಗ್ರಹಗಳು ಹೇಳ್ತೇವಿ. ಅವು ಹೆಂಗ್ ಸುತ್ತವು ಅಂತಂದ್ರೆ ಒಂದು ಕಾಲ್ಪನಿಕ ರೇಖೆ. ಆ ಕಾಲ್ಪನಿಕ ರೇಖೆಗೆ ಏನಂತ ಕರಿತೀವಿ ಅಂತಂದ್ರೆ ಕಕ್ಷೆಗಳು ಅಂತ ಕರಿತೇವಿ. ಭೂಮಿಯಿಂದ ಅವು ಎಷ್ಟು ದೂರದಲ್ಲಿ ಉಪಗ್ರಹಗಳು ಸುತ್ತುತ್ತವೆ. ಯಾಕಂದ್ರೆ ನೋಡ್ರಿ, ಲೋ ಅರ್ತ್ ಆರ್ಬಿಟ್ ಅಂತ ಬರ್ತೈತಿ, ಮಿಡಲ್ ಅರ್ತ್ ಆರ್ಬಿಟ್
ಅಂತ ಬರ್ತೈತಿ, ಜಿಯೋ ಸ್ಟೇಷನರಿ, ಜಿಯೋ ಸಿಂಕ್ರೋನಸ್ ಅಂತ ಆರ್ಬಿಟ್ಗಳು ಬರ್ತಾವ, ಹೈ ಎಲಿಪ್ಟಿಕಲ್ ಆರ್ಬಿಟ್ಗಳು ಬರ್ತಾವ. ಅವುಗಳ ದೂರದ ಆಧಾರದ ಮೇಲೆ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಇಲ್ಲೇ ಕಡಿಮೆ ದೂರ, ಹೆಚ್ಚು ಕಡಿಮೆ 2000 ಕಿಲೋಮೀಟರ್. ಹಂಗ ಏನ್ ಮಾಡಿವಪ್ಪ ಅಂದ್ರೆ ನಾವು ಅವುಗಳ ಹೋಗುವಂತಹ ದೂರದ ಆಧಾರದ ಮೇಲೆ ನಾವೇನ್ ಮಾಡಿವಪ್ಪ ಅಂತಂದ್ರೆ ಡಿವೈಡ್ ಮಾಡಿವಿ. ಅರ್ಥ ಆಯ್ತು? ಅದ್ರಾಗ ಫಸ್ಟ್ ಒನ್ ನೋಡ್ರಿ, ನಿಮ್ಗೊಂದು ಕಾನ್ಸೆಪ್ಟ್ ಬರ್ಬೇಕು. ಏನಂತಂದ್ರೆ ನೋಡ್ರಿ, ಇದು ಭೂಮಿ, ಇದು ಭೂಮಿ. ಇವು ನೋಡ್ರಿ ಜಿಯೋ ಸ್ಟೇಷನರಿ. ಸ್ಟೇಷನರಿ ಅಂದ್ರೆ ಭೂಮಿ ಹೆಂಗ ತಿರುಗ್ತತಿ ಅದೇ ತರನ ತಿರುಗದು. ಅದಕ್ಕೆ ನಾವೇನಂತ ಕರಿತೇವೆ ಅಂತಂದ್ರೆ ಜಿಯೋ ಸ್ಟೇಷನರಿ. ಇದಕ್ಕೆ ಜಿಯೋ ಸ್ಟೇಷನರಿ ಅಂತ ಕರಿತೇವೆ. ಈ ತರ ಸುತ್ತುವಂತಹ ಕಕ್ಷೆಗಳಿಗೆ ನಾವೇನಂತ ಕರಿತೇವೆ ಅಂದ್ರೆ ಜಿಯೋ ಸಿಂಕ್ರನಸ್ ಅಂತ ಕರಿತೇವಿ. ಅರ್ಥ ಆಯ್ತು? ಜಿಯೋ ಸಿಂಕ್ರನಸ್ ಭೂಸ್ಥಿರ ಕಕ್ಷೆಗಳು, ಭೂಸ್ಥಾಯಿ ಕಕ್ಷೆಗಳು ಅಂತ ಕರಿತೇವಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವುಗಳ ಒಂದು ಯಾವ ತರ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಾವೇನ್ ಮಾಡೇವಿ ಅಂತಂದ್ರೆ ಇಷ್ಟು ಕ್ಲಾಸಿಫೈ ಮಾಡೇವಲ್ರಿ. ನೆನಪಿಟ್ಬೇಕು, ಇದೇನಪ್ಪಾ ಅಂತಂದ್ರೆ ಭೂಮಿ ಸುತ್ತ ಕಡಿಮೆ ಅಂದ್ರೆ ಭೂ ನೀಚ, ಲೋವರ್ ಅರ್ತ್ ಆರ್ಬಿಟ್. ಏನಪ್ಪಾ ಅಂದ್ರೆ ಲೋ ಅರ್ತ್ ಆರ್ಬಿಟ್. ಹೆಚ್ಚು ಕಡಿಮೆ ಎಷ್ಟು ಕಿಲೋಮೀಟರ್ ಹೋಗ್ಕೋವು ಅಂತಂದ್ರೆ 2000 ಕಿಲೋಮೀಟರ್. ಇಮ್ಯಾಜಿನರಿ ಮಾಡ್ಕೋಬೇಕು ಅಂತ ಆಲ್ರೆಡಿ ಹೇಳೇನಿ ನಾನು. ಭೂಮಿಯ ಸುತ್ತ ಕಕ್ಷೆಗಳು ಸುತ್ತಿರ್ತಾವಂತ. ಅವ್ರು ಹೆಂಗೆ ಸುತ್ತಿರ್ತಾವಂತಂದ್ರೆ ಒಂದು ಕಾಲ್ಪನಿಕ ಇಮ್ಯಾಜಿನರಿ ಅಂತ ಹೇಳೀನಿ. ಇದು ಭೂಮಿ ಸುತ್ತ ಈ ತರ ಏನಕ್ಕ ಅಂತಂದ್ರೆ ಸುತ್ತಿರ್ತಾವ. ಎದಕ್ಕೆ? ಭೂಮಿಗೆ ಸಮೀಪವಾಗಿರ್ತಾವ. ಅದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ನೀಚ ಅಂದ್ರೆ ಕಡಿಮೆ, ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಎಷ್ಟು ಕಿಲೋಮೀಟರ್ ಹೊಕ್ಕವು ಅಂತ ಹೇಳಿದ್ ನಾನು? 2000 ಕಿಲೋಮೀಟರ್ ಹೊಕ್ಕವು ಅಂತ ಹೇಳಿದ್ನ್ಯಾ. ಇನ್ನು ನೆಕ್ಸ್ಟ್ ಬರುವುದು ಭೂಮಧ್ಯ, ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೇವಿ. ಏನಂತ ಕರಿತೇವಿ? ಮೀಡಿಯಂ ಅರ್ತ್ ಅಂತ ಕರಿತೇವಿ. ಇದು 2000 ಇಂದ 35,786 ಕಿಲೋಮೀಟರ್ ಏನ್ ಮಾಡ್ತವಪ್ಪ ಅಂದ್ರೆ ತಲುಪ್ತೇವೆ. ಅರ್ಥ ಆಯ್ತು? ಲೋ ಅರ್ತ್ ಆರ್ಬಿಟ್ ಅಂದ್ರೆ, ಮೀಡಿಯಂ ಅರ್ತ್ ಆರ್ಬಿಟ್ ಅಂದ್ರೆ. ನೆಕ್ಸ್ಟ್ ಭೂಮಿಗೆ ಸ್ಥಿರವಾಗಿ ಸುತ್ತುವಂತ ಕಕ್ಷೆಗಳು. ಭೂಮಿಗೆ ಯಾವ ತರ ತಿರುಗ್ತತ್ ನೋಡು, ಅದೇ ತರ ಏನ್ ಮಾಡ್ತಾವ ಅಂತಂದ್ರೆ ಸುತ್ತಿರ್ತಾವ. ಭೂಮಿ ಯಾವ ತರ ಅವಕ್ಕೆ ಏನಂತ ಕರಿತೇವೆ ಅಂದ್ರೆ ಭೂಸ್ಥಿರ ಕಕ್ಷೆಗಳು. ನೆಕ್ಸ್ಟ್ ಭೂಸ್ಥಾಯಿ ಕಕ್ಷೆಗಳು ಅಂತ ಕರಿತೀವಿ. ನಾವು ಅಗಲಿ ಸ್ಲೈಡ್ ನ ತಗೊಂಡಿದ್ಯಾ. ಇದೇನಪ್ಪಾ ಅಂದ್ರೆ ಭೂಸ್ಥಾಯಿ ಕಕ್ಷೆಗಳು. ಇವೇನಪ್ಪಾ ಅಂದ್ರೆ ಭೂಸ್ಥಿರ ಕಕ್ಷೆಗಳು. ಇವೊಂದು ಕಾಲ್ಪನಿಕ ರೇಖೆ. ಈಗ ನೋಡ್ರಿ, ನಾವು ಯಾವ ವೆಹಿಕಲ್ನಾಗ ಹೊಂಟೇವೆ ಅಂತ ತಿಳ್ಕೊರಿ. ವೆಹಿಕಲ್ ಒಳಗೆ ಏನ್ ಹೇಳ್ತೀರಿ ನೀವು? ಏನಾರ ಗಾಡಿ ಇದು ಏನಪ್ಪಾ ಅಂದ್ರೆ ರೋಡ್ ಐತಿ ಹೊಕ್ಕನಿ. ಹಂಗ ಸ್ಪೇಸ್ನ್ಯಾಗ ಹೊಂಟಾಗ ಏನದಾವ ಅಂತಂದ್ರೆ ಕೇಳ್ಕೊಬೇಕು ನೀವು. ಕಕ್ಷೆಗಳ ಅದಾವ ಅಂತ ನಾವೇನ್ ಮಾಡ್ಕೋಬೇಕಂದ್ರೆ ತಿಳ್ಕೊಬೇಕು. ಇವು ಅವುಗಳ ಹೋಗುವಂತಹ ದೂರದ ಆಧಾರದ ಮೇಲೆ ನಾವೇನ್ ಮಾಡಿವಪ್ಪ ಅಂತಂದ್ರೆ ನೋಡಿ. ಹಂಗಂದ್ರೆ ಸರ ಈ ಭೂನೀಚ ಕಕ್ಷೆ ಒಳಗೆ ಯಾವ್ಯಾವ ಉಪಗ್ರಹಗಳನ್ನ ಇಡ್ತೇವಿ ಅಂತಂದ್ರೆ ನೋಡ್ತಮ್ಮ, ನಮಗೆ ಯಾವ ಒಂದು ಉಪಗ್ರಹಗಳನ್ನ ನೀಡಿರ್ತದೆ ನೋಡಿ. ಯಾಕಂದ್ರೆ ಈಗ ಹವಾಮಾನ ಉಪಗ್ರಹಗಳು ಇರ್ಬೋದು ಅಥವಾ ಗೂಢಾಚಾರ ಉಪಗ್ರಹಗಳು, ನಮ್ಗೆ ರೀಕನ್ಸಿಯಸ್ ಸ್ಯಾಟಲೈಟ್ಗಳಂತ ಇರ್ತಾವೆ. ಅರ್ಥ ಆಯ್ತು? ಇದು ಭೂಮಿ ಅಂತ ತಿಳ್ಕೊರಿ. ಇದು ಲೋ ಅರ್ತ್ ಆರ್ಬಿಟ್. ಯಾವ ಆರ್ಬಿಟ್? ಲೋ ಅರ್ತ್ ಆರ್ಬಿಟ್. ನಾವು ಏನಪ್ಪಾ ಅಂದ್ರೆ ಗೂಢಾಚಾರ ಉಪಗ್ರಹಗಳನ್ನು ಇಟ್ಟು ಈಗ ಭಾರತ ದೇಶ ಮತ್ತೆ ನಮಗೆ ವಿರೋಧವಾಗಿರ್ತಕ್ಕಂಥ ದೇಶಗಳ ಚಲನವಲನಗಳನ್ನು, ಯುದ್ಧದ ಸಮಯದಲ್ಲಿ ಚಲನವಲನಗಳು ನಮಗೆ ಬೇಕು. ಆ ಒಂದು ಉಪಗ್ರಹಗಳನ್ನು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಭೂಮಿ ಮೇಲೆ ನಾವು ನಮ್ಮ ದೇಶಕ್ಕೆ ನಾವೇನ್ ಮಾಡ್ಕೊಂತೇವೆ ಅಂದ್ರೆ ಇಟ್ಕೊಂತೇವೆ. ನಮಗೇನಾಗಿರ್ಬೇಕಪ್ಪ ಅಂದ್ರೆ ಉಪಯೋಗ ಆಗಿರ್ಬೇಕು, ಬೇರೆ ದೇಶದ ಚಲನವಲನಗಳು ಗೊತ್ತಿರಾಗಿರ್ಬೇಕು. ಅಂತಹ ಒಂದು ಕಕ್ಷೆಗೆ ಭೂನೀಚ ಕಕ್ಷೆ ಅಂತ ಕರಿತೀವಿ. ಇನ್ನು ಭೂಮಧ್ಯ ಕಕ್ಷೆ ಅಂತಂದ್ರೆ ಹೆಚ್ಚು ಕಡಿಮೆ ಎಷ್ಟು ಕಿಲೋಮೀಟರ್ ಐತೆ ಅಂತ ಹೇಳಿದ್ಯಾ? 2000 ಇಂದ 35,786 ಕಿಲೋಮೀಟರ್ ಅಂತ ಹೇಳಿದ್ಯಾ. ಇದು ಏನಪ್ಪಾ ಅಂದ್ರೆ ಭೂಮಿ ಐತಿ, ಭೂಮಿ ಸುತ್ತ ಹಿಂಗ್ ಸುತ್ತಿರ್ತಾವು. ಇಲ್ಲಿ ಎಂಥ ಸ್ಯಾಟಲೈಟ್ ಇಟ್ಟಿರ್ತಾರ ಅಂತಂದ್ರೆ ಯಾನ ನಿರ್ವಹಣಾ ಸ್ಯಾಟಲೈಟ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇಟ್ಟಿರ್ತೀವಿ ನಾವು. ಎಂಥ ಸ್ಯಾಟಲೈಟ್ ರೀ? ಯಾನ ನಿರ್ವಹಣಾ ಸ್ಯಾಟಲೈಟ್ ಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸರ್, ಯಾನ ನಿರ್ವಹಣಾ ಅಂತಂದ್ರೆ ಇವತ್ತು ನಾವೆಲ್ಲ ಮೊಬೈಲ್ನಾಗ ಯೂಸ್ ಮಾಡ್ತೀವಲ್ಲ, ಜಿ ಪಿ ಎಸ್ ಅದಾವಲ್ರಿ, ಅಂತಹಕ್ಕೆ ಏನ್ ಮಾಡ್ತೇವೆ ಅಂತಂದ್ರೆ ಇದ್ರೊಳಗೆ ಏನ್ ಮಾಡ್ತೇವೆ ಅಂತಂದ್ರೆ ಇಟ್ಟಿರ್ತೇವೆ. ಈ ಒಂದು ಕಕ್ಷೆ ಒಳಗೆ ಏನ್ ಮಾಡಿರ್ತೇವೆ ಅಂದ್ರೆ ಇಡ್ತೇವಿ. ಅವು ಏನಪ್ಪಾ ಅಂತಂದ್ರೆ ನಮಗ ಇನ್ಫಾರ್ಮೇಶನ್ ಏನ್ ಮಾಡ್ತಾವಂದ್ರೆ ಕಳಿಸ್ತಾವ. ಅರ್ಥ ಆಯ್ತು? ಹಂಗಂದ್ರೆ ಬೇರೆ ದೇಶದ್ದವು. ಇವತ್ತೆಲ್ಲ GPS ಅಂದ್ರೆ ಅಮೆರಿಕ ದೇಶದ್ದು. ಹಂಗಂದ್ರೆ ಸರ್ ಭಾರತ ದೇಶದ ಯಾವ್ದೈತ್ರಿ ಅಂತ ಕೇಳಿದ್ರೆ ನಾವಿಕ್ ಅಂತ ಕರಿತೀವಿ. ನಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ. ಈ ಒಂದು GPS ತಂತ್ರಜ್ಞಾನ ಅನ್ನೋದ ಒಂದು ಹೊಸ ಚಾಪ್ಟರ್ ಬರ್ತತಿ. ಅಲ್ಲಿ ಬಂದಾಗ ಯಾವ್ಯಾವ GPS, ಯಾಕಂದ್ರೆ ಅಲ್ಲಿ ಒಂದು ಯುದ್ಧ ನಡೆದಿರ್ತತಿ. ಕಾರ್ಗಿಲ್ ಯುದ್ಧದೊಳಗೆ ನಮ್ಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಮೆರಿಕ ದೇಶದವರು GPS ಕೊಡ್ಲಿಲ್ಲ. ಆ ಒಂದು ಸಿಟಿಗಾಗಿ ನಾವು ಸ್ವತಃ ನಮ್ಮದೇ ಸ್ವದೇಶಿ GPS ಅನ್ನ ಏನ್ ಮಾಡಿದ್ವಿ, ರೆಡಿ ಮಾಡಿದ್ವಿ. ಅದನ್ನು ಇನ್ ಡೀಟೇಲ್ ಆಗಿ ನಾವು ಇನ್ನೊಂದು ಚಾಪ್ಟರ್ ಬರ್ತತಿ. ಯಾವ ಚಾಪ್ಟರ್ ಅಂದ್ರೆ GPS ತಂತ್ರಜ್ಞಾನ. ಅದ್ರೊಳಗೆ ಏನ್ ಮಾಡೋಣ ಅಂತಂದ್ರೆ ಕಲಿನಂತ. ನಿಮಗೆ ಗೊತ್ತಿರಬೇಕು, ಭೂಮಿ ಸುತ್ತ ಈ ತರ ಕಕ್ಷೆಗಳು ಸುತ್ತಿರ್ತಾವ. ಅವುಗಳ ಹೋಗುವಂತಹ ಆಧಾರದ ಮೇಲೆ, ಅವುಗಳ ದೂರದ ಆಧಾರದ ಮೇಲೆ ನಾವೇನ್ ಮಾಡಿವಪ್ಪ ಅಂತಂದ್ರೆ ಡಿವೈಡ್ ಮಾಡೇವಿ ಅಂತ ನಾವೇನ್ ಹೇಳ್ಬೋದು. ಹಂಗಂದ್ರೆ ನೆಕ್ಸ್ಟ್ ಭೂಸ್ಥಿರ ಕಕ್ಷೆಗಳು, ಭೂಮಿಗೆ ಸ್ಥಿರವಾಗಿ ಸುತ್ತುವಂತಹ ಕಕ್ಷೆಗಳು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಂಪರ್ಕವನ್ನ ಕಲ್ಪಿಸಿಕೊಡುವಂತಹ ಉಪಗ್ರಹಗಳನ್ನ ಏನ್ ಮಾಡ್ತೇವೆ ಅಂದ್ರೆ ಇಡ್ತೇವಿ. ಎಂತಹ ಉಪಗ್ರಹಗಳರಿ? ಸಂಪರ್ಕವನ್ನು ಕಲ್ಪಿಸಿಕೊಡುವಂತಹ ಉಪಗ್ರಹಗಳನ್ನ ಇಡ್ತೇವಿ. ನಮಗ ಇನ್ನು ಭೂಸ್ಥಾಯಿ
ಮಹಾಕಾಯಿ ಕಕ್ಷೆ ಒಳಗೆ ಏನು ಮಾಡ್ತೀವಪ್ಪ ಅಂದ್ರೆ ಸಂಪರ್ಕ ಆಗಿರ್ಬೋದು ಅಥವಾ ಹವಾಮಾನ ಆಗಿರ್ಬೋದು, ಈ ನಮ್ಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಕಕ್ಷೆಗಳಲ್ಲಿ ಇಟ್ಟು ಅವನ್ನೇನು ಮಾಡೋದಪ್ಪ ಅಂತಂದ್ರೆ ನಮ್ಮಲ್ಲಿ ನಡೆದಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ತಿಳ್ಕೊಬೋದು. ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಾಕೆಟ್. ನಿಮಗೆ ಗೊತ್ತಿರಬೇಕು ರಾಕೆಟ್, ಯಾಕಂದ್ರೆ ರಾಕೆಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದರೊಳಗೆ ಪ್ರಮುಖವಾಗಿ 5 ಪಾರ್ಟ್ಗಳು ನೋಡ್ತೇವೆ ನಾವು. ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಪೇಲೋಡ್, ನೆಕ್ಸ್ಟ್ ಯಾವುದಂತಂದ್ರೆ ಇಂಧನ, ನೆಕ್ಸ್ಟ್ ಯಾವುದಂದ್ರೆ ಆಕ್ಸಿಜನ್, ಇನ್ನೊಂದು ಯಾವುದಂದ್ರೆ ಜೆಟ್ ಇಂಜಿನ್, ಇನ್ನೊಂದು ಯಾವುದಂದ್ರೆ ನಿಷ್ಕಾಶ. ನೀವು ಇಲ್ಲಿ ನೋಡ್ಬೋದು. ಅರ್ಥ ಆಯ್ತು. ಇದೇನಪ್ಪ ಅಂದ್ರೆ ರಾಕೆಟ್ ರಚನೆ. ಇಲ್ಲ ಮ್ಯಾಲ ಏನಪ್ಪಾ ಅಂದ್ರೆ ಪೇಲೋಡ್. ಹಂಗಂದ್ರೆ ಪೇಲೋಡದ ಕಾರ್ಯ ಏನ್ರಿ ಸರ್ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಉಪಗ್ರಹಗಳನ್ನ ನಾವು ಎಲ್ಲಿಡ್ತೇವಪ್ಪ ಅಂತಂದ್ರೆ ಈ ಒಂದು ರಾಕೆಟಿನ ಮುಂಭಾಗದಲ್ಲಿ ಏನು ಮಾಡ್ತೇವೆ ಅಂತಂದ್ರೆ ಇಡ್ತೇವ್ರಿ. ಇನ್ನು ನೆಕ್ಸ್ಟ್ ಇಂಧನ ಅಂತಂದ್ರೆ ಇಂಧನ ಟ್ಯಾಂಕ್ ಅನ್ನು ಇಡ್ತೇವೆ. ಯಾಕಂದ್ರೆ ಒಂದು ವೆಹಿಕಲ್ ಮುಂದೆ ಹೋಗ್ಬೇಕಂದ್ರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬೇಕು. ಒಂದು ರಾಕೆಟ್ ಮೇಲೆ ಹೋಗ್ಬೇಕಂತಂದ್ರೆ ಅದಕ್ಕೂ ಇಂಧನ ಅನ್ನೋದು ಬೇಕು. ಅರ್ಥ ಆಯ್ತು. ಹಂಗ ನಾವು ಘನ ಇಂಧನ, ದ್ರವ ಇಂಧನ ಅಂತ ನಾವೇನ್ ಮಾಡ್ತೇವೆ ಅಂತಂದ್ರೆ ನಾವು ದ್ರವ ಇಂಧನವನ್ನು ನಾವೇನು ಮಾಡ್ತೇವೆ ಅಂದ್ರೆ ತಿಳಿಸ್ಕೊಡ್ತೀವಿ. ಇನ್ನು ನೆಕ್ಸ್ಟ್ ಫ್ಯೂಯಲ್ ಅಥವಾ ಇಂಧನವನ್ನು ಇಡ್ತೇವೆ. ನೆಕ್ಸ್ಟ್ ಆಕ್ಸಿಡೈಸರ್. ಏನ್ರಿ ಸರ್ ಆಕ್ಸಿಡೈಸರ್ ಅಂತಂದ್ರೆ ಯಾಕೆ ನಿಮ್ಗೆ ಮ್ಯಾಲ್ ಹೋದಂಗೆ ಏನಾಗಬೇಕು ಅಂದ್ರೆ ಆಕ್ಸಿಜನ್ ಇರಂಗಿಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ ಅಂದ್ರೆ ಇಂಧನ ಜೊತೆಗೆ ಆಕ್ಸಿಜನ್ ಟ್ಯಾಂಕ್ ಇರ್ತೇವೆ, ನಾಜಲ್ಗಳು ಇರ್ತಾವ, ಪಿನ್ ಇರ್ತಾವ, ಪಂಪ್ಸ್ಗಳು ಇರ್ತಾವ. ಇಲ್ಲೇನಪ್ಪ ಅಂದ್ರೆ ಇಂಜಿನ್ ಇರ್ತತಿ. ಆ ಇಂಜಿನ್ ಒಳಗೆ ಏನಾಕತ್ತಪ್ಪ ಅಂತಂದ್ರೆ ಇಂಧನನೂ ಬರ್ತತಿ, ಆಕ್ಸಿಜನ್ ಬರ್ತತಿ. ಅದು ದಹನ ಆದ್ಮೇಲೆ ಏನಾಕತ್ತಪ್ಪ ಅಂತಂದ್ರೆ ಆ ಒಂದು ದಹನದೊಳಗೆ ಎಷ್ಟು ದಹನ ಆಕತ್ ನೋಡು, ಅಲ್ಲೊಂದು ನಿಷ್ಕಾಶ ಅನಿಲ ಏನು ಮಾಡ್ತದಪ್ಪ ಅಂದರೆ ಸೂಸು ಬಾಯಿಯ ಮೂಲಕ ಹೋಗಿ ಉಳಿದಿರ್ತಕ್ಕಂತಹ ಒಂದು ಸ್ಟೀಮ್ ಅಂತ ಹೊಗೆ ಅದೇನಾಕತ್ತಪ್ಪ ಅಂತಂದ್ರೆ ಈ ಒಂದು ಕಕ್ಷೆಗೆ ಏನಪ್ಪಾ ಅಂತಂದ್ರೆ ಈ ರಾಕೆಟ್ ಮೇಲ್ ಹೋಗುವಂಗ ಏನು ಮಾಡ್ತಂದ್ರೆ ನೋಡ್ಕೊಂತತಿ. ಇಲ್ಲೇ ನೋಡ್ರಿ ನ್ಯೂಟನ್ನ ಥರ್ಡ್ ಅಪ್ಲೈಗೆ ಆಗೋದು ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಸಂವೇಗ ಸಂರಕ್ಷಣಾ ತತ್ವನು ಇಲ್ಲ ಅಪ್ಲೈ ಆಕತಿ. ನ್ಯೂಟನ್ ನೋಡ್ರಿ ಇಲ್ಲಿಂದ ಇಂಧನ ಏನಾಯ್ತಪ್ಪ ಅಂತಂದ್ರೆ ಬಿತ್ತು, ಇಲ್ಲೇನ ಇಂಜಿನಿಗೆ ಬಿತ್ತು, ಇಂಜಿನ್ ಚಲುವಾಗಿ ಏನಾಯ್ತಪ್ಪ ಅಂತಂದ್ರೆ ದಹನಗೊಂಡ್ತು, ದಹನ ಒಳಗೆ ಏನಾಯ್ತಪ್ಪ ಅಂತಂದ್ರೆ ನಮ್ಗೆ ಸ್ಟೀಮ್ ಬಂತು, ಇಲ್ಲಿಂದ ಬಿತ್ತು, ಇದು ಹೋಯ್ತು. ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್. ಇದು ಏನಪ್ಪಾ ಅಂತಂದ್ರೆ ನ್ಯೂಟನ್ ಥರ್ಡ್ ಲಾ ಇಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಅಪ್ಲೈ ಆಕತಿ. ಜೆಟ್ ಇಂಜಿನ್ ಅಂತ ಕರಿತೇವಿ, ನಿಷ್ಕಾಶ ಅಂತ ಕರಿತೇವಿ, ಆಕ್ಸಿಜನ್ ಅಂತ ಕರಿತೀವಿ. ಸರ್ ಪೆಟ್ರೋಲ್ ಡೀಸೆಲ್ ಏನು ಮಾಡಿದ್ವಿ ಅಂತಂದ್ರೆ ಹಂಗೆ ಯೂಸ್ ಮಾಡ್ತೀವಿ ನಾವು ವೆಹಿಕಲ್ಗೆ ಹೋದಂಗೆ. ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ದ್ರವ ಹೈಡ್ರೋಜನ್ ಆಗಿರ್ಬೋದು, ಯಾವುದ್ರಿ ದ್ರವ ಹೈಡ್ರೋಜನ್ ಆಗಿರ್ಬೋದು ಅಥವಾ ದ್ರವ ಆಕ್ಸಿಜನ್ ಆಗಿರ್ಬೋದು. ಏನ್ರಿ ದ್ರವ ಆಕ್ಸಿಜನ್ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಯೂಸ್ ಮಾಡ್ತೀವಿ. ಏನು ಮಾಡ್ತೀವಿ ರೀ ಯೂಸ್ ಮಾಡ್ತೀವಿ. ಇನ್ನು ಸಾಲಿಡ್ ಲಿಕ್ವಿಡ್ ಯಾವ ಥರ ಆ ಒಂದು ಬೇಸ್ಡ್ಗಳು ಇರ್ತಾವ ಆ ಥರ ನಾವೇನು ಮಾಡ್ತೀವಿ ಅಂತಂದ್ರೆ ರಾಕೆಟನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡ್ತಾರ. ನೆನಪಿಟ್ಕೋಬೇಕು ನೀವು. ಏನಪ್ಪ ಅಂದ್ರೆ ಘನ ಇಂಧನ ಏನೇನು ಯೂಸ್ ಮಾಡ್ತಾರ್ರಿ ಅಂತಂದ್ರೆ ಅಮೋನಿಯಂ ಪರ್ ಕ್ಲೋರೇಟ್ ಅಂತ ಕರಿತೀವಿ. ಏನು ಘನ ಇಂಧನ ಅಮೋನಿಯಂ ಪರ್ ಕ್ಲೋರೇಟ್. ಘನ ಇಂಧನ ಅಂದ್ರೆ ಏನ್ರಿ ಅಮೋನಿಯಂ ಪರ್ ಕ್ಲೋರೇಟ್ ಅನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಅಮೋನಿಯಂ ನೈಟ್ರೇಟ್. ಏನ್ರಿ ಅಮೋನಿಯಂ ನೈಟ್ರೇಟ್ ಘನ ಇಂಧನವನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ವೆಹಿಕಲ್ ಮ್ಯಾಲ ಹೋಗಾಕ ಏನು ಮಾಡ್ತೈತೆ ಅಂತಂದ್ರೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಘನ ಇಂಧನ ಆತು, ಏನಪ್ಪಾ ಅಂದ್ರೆ ಘನ ಆತು. ದ್ರವ ಅಂತಂದ ಮೇಲೆ ದ್ರವ ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು. ಮತ್ತೇನಂದ್ರೆ ಕೆರೋಸಿನ್ ಅನ್ನ ನಾವು ಯೂಸ್ ಮಾಡ್ತೇವಿ. ಏನ್ರಿ ಕೆರೋಸಿನ್ ಯೂಸ್ ಮಾಡ್ತೇವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆರೋಸಿನ್ ಆದ್ಮೇಲೆ ಆಲ್ಕೋಹಾಲ್ ಅನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಯೂಸ್ ಮಾಡ್ತೇವಿ. ಇವು ಏನಪ್ಪಾ ಅಂತಂದ್ರೆ ಅವುಗಳ ರಾಕೆಟ್ ಅನ್ನ ಆಧಾರದ ಮೇಲೆ ನಾವೇನು ಮಾಡ್ತೇವೆ ಅಂದರೆ ಘನ ದ್ರವ ಇಂಧನವನ್ನು ಯೂಸ್ ಮಾಡ್ತೇವೆ. ಮತ್ತೇನಪ್ಪ ಅಂದರೆ ಕ್ರಯೋಜನಿಕ್ ಇಂಜಿನನ್ನು ನಾವೇನು ಮಾಡ್ತೇವೆ ಅಂದರೆ ಯೂಸ್ ಮಾಡ್ತೇವೆ ರೀ. ನಿಮ್ಗೆ ನೆನಪಿರಬೇಕು ಕ್ರಯೋಜನಿಕ್ ಇಂಜಿನ್ ಅಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಮನುಷ್ಯನ ಅಥವಾ ಶ್ರೇಷ್ಠ ವಿಜ್ಞಾನಿಯನ್ನು ಏನು ಮಾಡ್ಬೇಕಂತಂದ್ರೆ ನೆನಪಿರ್ಬೇಕು. ಏನ್ರಿ ನೆನಪಿರ್ಬೇಕು. ಯಾರ್ರೀ ಸರ ಅಂತ ಕೇಳಿದಾಗ ಯಾರ್ರೀ ಅಂತಂದರೆ ಶ್ರೇಷ್ಠ ವಿಜ್ಞಾನಿ ಯಾರ ಅಂತಂದ್ರೆ ನಂಬಿ ನಾರಾಯಣ ಅವರು. ಯಾರ್ರೀ ನಂಬಿ ನಾರಾಯಣ ಅವರು ಕ್ರಯೋಜನಿಕ್ ಇಂಜಿನ್ ಅದನ್ನು ತಯಾರ ಮಾಡಿದರು. ಯಾರ್ರೀ ನಂಬಿ ನಾರಾಯಣ ಅವರು. ಇವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಯಾವುದ್ರಿ ಅಂತ ಕೇಳಿದರೆ ರೆಡಿ ಟು ಫೈರ್ ಅಂತ ಕರಿತೀವಿ ನಾವು. ಏನ್ರಿ ರೆಡಿ ಟು ಫೈರ್. ನಂಬಿ ನಾರಾಯಣ ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದು ಅಂತ ಕೇಳಿದರೆ ರೆಡಿ ಟು ಫೈರ್. ಇದೊಂದು ಏನಪ್ಪಾ ಅಂತಂದರೆ ಅವ್ರ ಮೇಲೆ ಒಂದು ಬೇಹುಗಾರಿಕೆ ಏನ್ರಿ ರೆಡಿ ಟು ಫೈರ್. ರೆಡಿ ಟು ಫೈರ್ ಅನ್ನುವಂತಹ ಒಂದು ಕೃತಿಯನ್ನು ಬರೆಯುವುದರ ಮೂಲಕ ಏನು ಮಾಡ್ತಾರಪ್ಪ ಅಂತಂದರೆ ಅವರು ನಂಬಿ ನಾರಾಯಣ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರ
ಒಂದು ಬೇಹುಗಾರಿಕೆ ಪ್ರಕರಣವನ್ನು ಅವ್ರ ಮೇಲೆ ಏನು ಮಾಡಿರ್ತಾರೆ ಅಂದರೆ ಒಳಗಿಸ್ತಾರೆ. ಜೇರ್ಕರ್ತ ಅವ್ರು ಏನು ಮಾಡ್ತಾರೆ ಅಂದರೆ ಕ್ರಯೋಜನಿಕ್ ಇಂಜಿನ್ ಮೇಲೆ ಬಹಳಷ್ಟು ಇಸ್ರೋದ ಸಾಧನೆಗಳಲ್ಲಿಯೂ ಕೂಡ ಅವ್ರದ್ದು ಪ್ರಮುಖ. ಈಗ ಅವರು ಒಂದು ನೇತೃತ್ವದಲ್ಲಿ ಒಂದು ಏನಪ್ಪ ಅಂದ್ರೆ ದಿ ರಾಕೆಟ್ರಿ ಅನ್ನುವಂಥ ಒಂದು ಸಿನಿಮಾ ಬರಕತ್ತೈತಿ. ಅರ್ಥ ಆಯ್ತು? ದಿ ರಾಕೆಟ್ರಿ ಅಂತಂದು ಯಾರು ಸಿ ಮಾಧವನ್ ಅವರ ಡೈರೆಕ್ಷನ್ ಒಳಗೆ ದಿ ರಾಕೆಟ್ರಿ ಅನ್ನುವಂತಹ ಒಂದು ಫಿಲ್ಮ್ ಏನು ಮಾಡಕತ್ತಪ್ಪ ಅಂತಂದ್ರೆ ಬರಕತ್ತೈತಿ. ಈ ಥರ ಏನು ಮಾಡ್ತೇವೆ ಅಂದ್ರೆ ನಾವೇನು ಮಾಡ್ತೇವೆ ಅಂದರೆ ಯೂಸ್ ಮಾಡ್ತೇವೆ. ಘನ ಇಂಧಿನ, ದ್ರವ ಇಂಧಿನ ನಾವೇನು ಮಾಡ್ತೇವೆ ಅಂತಂದ್ರೆ ಯೂಸ್ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಏನ್ರಿ ಅಂತ ಕೇಳಿದಾಗ ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರಮುಖವಾಗಿ ಏನಿದಾವ ಅಂದ್ರೆ 4 ರಾಕೆಟ್ಗಳದಾವ. ಈಗೆಲ್ಲ ಸ್ಮಾಲ್ ಸೆಟಲೈಟ್ ಮಾಡಕತ್ತಾರ. ಅದ್ರೊಳಗೆ ಫಸ್ಟ್ ಯಾವ್ದಪ್ಪ ಅಂದ್ರೆ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ ನಾವು. ಏನ್ರಿ? ಸೆಟಲೈಟ್ ಲಾಂಚಿಂಗ್ ವೆಹಿಕಲ್, ಉಪಗ್ರಹ ಉಡಾವಣಾ ವಾಹನ ಅಂತ ನಾವೇನು ಮಾಡ್ತೀವಿ ಅಂದರೆ ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಹೇಳ್ತೀನಿ. ASLV ಅಂತಂದ್ರೆ ಆಗುಮೆಂಟೆಡ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಹೇಳ್ತೇವೆ. ಆಗುಮೆಂಟೆಡ್ ಸೆಟಲೈಟ್ ವೆಹಿಕಲ್. PSLV ಅಂತಂದ್ರೆ ಪೋಲಾರ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್. GSLV ಅಂದ್ರೆ ಜಿಯೋ ಸ್ಟೇಷನರಿ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೇವಿ. ಇವತ್ತು ನೋಡ್ರಿ 1975 ಪ್ರಥಮ ಪ್ರಯತ್ನದಲ್ಲಿ ವಿಫಲವಾಗಿ ಪ್ರಥಮವಾಗಿ ಪ್ರಪಂಚದ ಮೊದಲ ಸ್ವದೇಶಿ ರಾಕೆಟ್ ಯಾವುದು ಅಂತ ಕೇಳಿದ್ರೆ SLV-3 ಇದನ್ನ ಮಾಡಿರ್ತಕ್ಕಂಥ ಮೂಲ ರೂವಾರಿ ಯಾರಪ್ಪ ಅಂತ ಕೇಳಿದಾಗ ಏನಂತ ಹೇಳ್ಬೇಕ್ರಿ ನೀವು? ಮೂಲ ರೂವಾರಿ ಯಾರು ಅಂತ ಕೇಳಿದಾಗ ನಾವು APJ ಅಬ್ದುಲ್ ಕಲಾಂ ಅವರು ಸ್ವದೇಶಿ ಆಗಿರ್ತಕ್ಕಂಥ ಒಂದು ರಾಕೆಟ್ ಅನ್ನ ಏನ್ ಮಾಡಕತ್ತಾರ ಅಂದ್ರೆ ತಯಾರು ಮಾಡಿದ್ರು. ಅದರೊಳಗೆ ಸತೀಶ್ ಧವನ್ ಅವರು ಅವರ ನೇತೃತ್ವದಲ್ಲಿ ಸ್ವದೇಶಿ ಉಪಗ್ರಹ ಆಗಿರ್ತಕ್ಕಂತಹ ಯಾವುದ್ರಿ ಸ್ವದೇಶಿ ಉಪಗ್ರಹ ಆಗಿರ್ತಕ್ಕಂತಹ ಒಂದು ರೋಹಿಣಿ ಅನ್ನುವಂತಹ ಉಪಗ್ರಹವನ್ನು ಮಾಡುವುದರ ಮೂಲಕ ಮೇಲೆ ಕಳಿಸಿ ಪ್ರಪಂಚವೂ ಕೂಡ ನಮ್ಮ ಭಾರತ ದೇಶದೊಳಗೆ ಸ್ವದೇಶಿ ನಿರ್ಮಿತ ರಾಕೆಟ್ಗಳನ್ನು ಮತ್ತು ಸ್ವದೇಶಿ ನಿರ್ಮಿತ ಉಪಗ್ರಹಗಳನ್ನು ಹೊಂದಿದ ರಾಷ್ಟ್ರ ಅಂತ ಏನು ಮಾಡಿಕೊಡ್ತಂತಂದ್ರೆ ತಿಳಿಸ್ಕೊಡ್ತು. ಇದರಿಂದ ಏನಪ್ಪ ಅಂದ್ರೆ ತಂತ್ರಜ್ಞಾನ ಏನಂತಂದ್ರೆ ಮುಂದುವರಕತ್ತು. ಹಂಗೆ ಅಲ್ಲಿ ಏನಾದ್ರಂದ್ರೆ ASLV ಮಾಡಕತ್ರಿ. ಯಾಕಂದ್ರೆ ಇದು ಒಂದು 40 kg ಒಂದು 400 ಕಿಲೋಮೀಟರ್ ಹೋದ್ರೆ ಅಂತ ತಿಳ್ಕೊರಿ. ಇದು ಮತ್ತೇನಪ್ಪ ಅಂದ್ರೆ 150 kg ಒಂದು 2000 ಕಿಲೋಮೀಟರ್ ಹೋಗೋದು. ಈ ಥರ ಹಿಂಗೆ ಅವುಗಳ ಹೋಗುವಂತಹ ದೂರದ ಆಧಾರದ ಮೇಲೆ ಅವಕ್ಕೆ ಯಾವ ಥರ ಒಂದು ಇಂಧನ ಇಡಬೇಕು. ಈಗ ಇದು ಏನಪ್ಪಾ ಅಂದ್ರೆ 4 ಹಂತದಾಗಿದ್ರೆ ಇದು ಏನಪ್ಪಾ ಅಂದ್ರೆ 5 ಹಂತದಾಗಿರ್ತೈತಿ. ಇದು 4 ಹಂತದಾಗಿದ್ರೆ ಇದು 4 ಹಂತದೈತಿ. ಅವುಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ PSLV, ಇದು ವೆರಿ ಇಂಪಾರ್ಟೆಂಟ್. ಪೋಲಾರ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೇವಿ. ನೋಡ್ರಿ, ಭಾರತ ದೇಶದೊಳಗೆ ಇವತ್ತು 50 ಪೋಲಾರ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ನಾವು ಇದು ಮಾಡಿದ್ರೆ ಅದ್ರ ಒಳಗೆ 48 ರಾಕೆಟ್ಗಳು ನಾವು ಅಂದುಕೊಂಡಂಗ ನಡೆದೈತಿ. ಮತ್ತು ಮ್ಯಾಲ ಹೋಗಿ ಕಕ್ಷೆಗೆ ಹೋಗಿ ಕುಂತು ಇನ್ಫಾರ್ಮೇಶನ್ ಕಳಿಸೈತಿ. ಅದ್ರೊಳಗೆ 2 ಏನಾಗ್ಯವಪ್ಪ ಅಂತಂದ್ರೆ ಫೇಲ್ ಆಗ್ಯಾವ. ಅದ್ರೊಳಗೆ ಒಂದು ಪಾರ್ಷಿಯಲಿ ಎಕ್ಸಿಕ್ಯೂಟ್ ಆಗೈತಿ, ಒಂದು ಫೇಲ್ ಆಗೈತಿ. 48 ಏನು ಮಾಡ್ಯಾರಪ್ಪ ಅಂತಂದ್ರೆ ರಾಕೆಟ್ಗಳನ್ನ ಬೆಂಬಲ ನಿಂತು ಭಾರತ ದೇಶದೊಳಗೆ ಅತಿ ದೊಡ್ಡವಾದಕ್ಕಂತಹ ಕೆಲಸವನ್ನ ಮಾಡೈತ್ರಿ. ಅದಕ್ಕೆ ನಾವು ಇದಕ್ಕೊಂದು ಏನ ಕೋಡ್ ಕೊಟ್ಟೇವಿ ಅಂತಂದ್ರೆ PSLV ಏನಂತ ಕೋಡ್ ಕೊಟ್ಟೇವ್ರಿ ಅಂತಂದ್ರೆ ಕೆಲಸದ ಕುದುರೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಕ್ವಶನ್ ಕೇಳ್ತಾರ, ಕೆಲಸದ ಕುದುರೆ ಎಂದು ಈ ಕೆಳಕಂಡ ಯಾವ ರಾಕೆಟ್ ಅನ್ನು ಕರೆಯುತ್ತಾರೆ? ಯಾವ ರಾಕೆಟ್ ಅನ್ನು ಅಂತಂದ್ರೆ ನೆನಪಿಟ್ಕೋಬೇಕು, PSLV ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಏನ್ರಿ? ವರ್ಕಿಂಗ್ ಹಾರ್ಸ್ ಅಂತ ಕರಿತೀವಿ ನಾವು. ವರ್ಕಿಂಗ್ ಹಾರ್ಸ್. ಎಸ್. ನೆಕ್ಸ್ಟ್ ಇವತ್ತು ನೋಡ್ರಿ, ಚಂದ್ರಯಾನ 2 ಮಂಗಳಯಾನವನ್ನು 104 ಉಪಗ್ರಹಗಳಿಸಿದ ಭಾರತ. ಅದಕ್ಕೆಲ್ಲ ಮೂಲ ಕಾರಣ ಯಾವುದಂದ್ರೆ PSLV. ಈತಾಗ GSLV ಅನ್ನೋದು ಏನಪ್ಪಾ ಅಂತಂದ್ರೆ ಇದು ತೂಕವನ್ನ ಕಡಿಮೆ ಒಯ್ತೈತಿ. ಇದು ಅತಿ ಹೆಚ್ಚು ಏನ್ ಮಾಡ್ತದಪ್ಪ ಅಂತಂದ್ರೆ ತೂಕವನ್ನ ಒಯ್ತೈತಿ. ಏನ್ರಿ? ಮ್ಯಾಲ ಏನಪ್ಪಾ ಅಂದ್ರೆ ಅತಿ ಹೆಚ್ಚುವನ್ನು ತೂಕವನ್ನು ಒಯ್ತೈತಿ. ಅದಕ್ಕೆ ನಾವೇನ್ ಮಾಡೇವಪ್ಪ ಅಂತಂದ್ರೆ ಇದಕ್ಕೊಂದು ಕೋಡ್ ಕೊಟ್ಟೇವಿ. ಏನಂತ ಕೊಟ್ಟೇವ್ರಿ ಸರ್ ಅಂತ ಕೇಳಿದ್ರೆ ಭಾರತದ ಬಾಹುಬಲಿ ಅಂತ ಕರಿತೇವಿ. ಏನಂತ ಕರಿತೇವ್ರಿ? ಭಾರತದ ಬಾಹುಬಲಿ ಅಂತ ಕರಿತೇವಿ. ಇಲ್ಲಿ ಕ್ವಶನ್ ಕೇಳ್ಬೋದು, ಈ ಕೆಳಕಂಡ ಯಾವ ರಾಕೆಟ್ ಅನ್ನು ಭಾರತದ ಬಾಹುಬಲಿ ಅಂತ ಕರಿತೇವಿ ಅಂತ. ಅರ್ಥ ಆಯ್ತು? ವರ್ಕಿಂಗ್ ಹಾರ್ಸ್ ಅಂದ್ರೆ PSLV, GSLV ಏನಂತ ಕರಿತೇವೆ ಅಂದ್ರೆ ಭಾರತದ ಬಾಹುಬಲಿ ಅಂತ ಕರಿತೇವಿ. ಯಾಕೆ ಕರಿತೇವ್ರಿ ಸರ್ ಅಂತ ಕೇಳಿದಾಗ ಅತಿ ಹೆಚ್ಚು ವೇಟ್ ಅನ್ನ ಕಕ್ಷೆಗೆ ಇಳಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಆ ಒಂದು ಉದ್ದೇಶಕ್ಕಾಗಿ ನಾವೇನು ಕರಿತೀವಪ್ಪ ಅಂತಂದ್ರೆ ಭಾರತದ ಬಾಹುಬಲಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಎಸ್. ಇನ್ನು ಉಪಗ್ರಹಗಳ ಅಂತ ಬರ್ತಾವ. ನೋಡ್ರಿ, ಗ್ರಹಗಳ ಸುತ್ತಲೂ
ಆಕಾಶಕಾಯಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಉಪಗ್ರಹಗಳು ಅಂತ ಕರಿತೀವಿ. ನೋಡ್ರಿ, ಈಗ ನಾವು ಭೂಮಿ ನೋಡಿದ್ರೆ ಭೂಮಿಗೆ ಏಕೈಕ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಚಂದ್ರ. ಯಾವುದು? ಚಂದ್ರ ಅಂತ ನಾವೇನು ಮಾಡ್ತೀವಿ. ಹಂಗೆ ಬೇರೆ ಬೇರೆ ಗ್ರಹಗಳಿಗೆ ಏನಿರ್ತಾವ ಅಂತಂದ್ರೆ ಉಪಗ್ರಹಗಳಿರ್ತಾವೆ. ಇವತ್ತು ಗುರು ಗ್ರಹಕ್ಕೆ ಭಾಳ ಅದಾವು, ಮತ್ತು ಶನಿ ಗ್ರಹಕ್ಕೆ ಭಾಳ ಉಪಗ್ರಹಗಳದಾವ. ಹಂಗೆ ಏನಪ್ಪ ಅಂತಂದ್ರೆ ನಾವು ಉಪಗ್ರಹಗಳನ್ನು ನೋಡಿದಾಗ ನಮಗೆ ಸ್ವಾಭಾವಿಕ ಉಪಗ್ರಹ ಯಾವುದು ಅಂತಂದ್ರೆ ಚಂದ್ರ. ನೋಡ್ರಿ, ಎರಡು ಉಪಗ್ರಹಗಳಿರ್ತಾವೆ. ಒಂದು ಸ್ವಾಭಾವಿಕ ಉಪಗ್ರಹ, ಅವು ನಿರ್ಮಿತ ಅಂದ್ರೆ ನಿಸರ್ಗದಿಂದ ನಿರ್ಮಿತವಾಗಿದ್ದು. ಇನ್ನೊಂದು ಯಾವುದಪ್ಪ ಅಂದ್ರೆ ಕೃತಕ ಉಪಗ್ರಹಗಳು ಅಂತ ನಾವೇನ್ ಮಾಡ್ತೇವಿ, ನಾವು ನೋಡ್ತೇವೆ. ಕೃತಕ ಉಪಗ್ರಹಗಳು ಅಂತ ಕೇಳಿದ್ರೆ ಸರ ಮಾನವ ಏನ್ ಮಾಡಿದಪ್ಪ ಅಂದ್ರೆ ನಿರ್ಮಿತ ಮಾಡಿರ್ತಕ್ಕಂತಹ ಉಪಗ್ರಹಗಳು. ಅರ್ಥ ಆಯ್ತು? ಮಾನವ ನಿರ್ಮಿತ ಉಪಗ್ರಹಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕೃತಕ ಉಪಗ್ರಹಗಳಂತ ಕರಿತೀವಿ. ನಿಸರ್ಗದತ್ತವಾಗಿ ಬಂದಿರತಕ್ಕಂಥ ಉಪಗ್ರಹಗಳನ್ನ ನೈಸರ್ಗಿಕ ಉಪಗ್ರಹಗಳಂತ ಕರಿತೀವಿ. ಚಂದ್ರ, ಭೂಮಿಗೆ ಏಕೈಕ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಚಂದ್ರ ಅಂತ ಹೇಳ್ತೀವಿ ನಾವು. ಚಂದ್ರ ಏನಪ್ಪಾ ಅಂತಂದ್ರೆ ಅದು ಒಂದು ನೈಸರ್ಗಿಕ ಉಪಗ್ರಹ ಅಂತ ನಾವೇನ್ ಮಾಡ್ತೇವಿ, ಹೇಳ್ತೀವಿ. ಈ ಕೃತಕ ಉಪಗ್ರಹದೊಳಗೆ ಮತ್ತೆ ನಾವೇನ್ ಮಾಡ್ತೇವೆ ಅಂದ್ರೆ ಕೆಲವೊಂದಿಷ್ಟು ಟೈಪ್ ನೋಡ್ತೇವೆ. ಇವತ್ತು ಸಂಪರ್ಕವನ್ನ ಕಲ್ಪಿಸಿಕೊಡಾಕ ಉಪಗ್ರಹಗಳನ್ನ ಬಿಡ್ತೇವೆ ನಾವು. ಇನ್ಸಾಟ್ ಆಗಿರ್ಬೋದು. ಮತ್ತು ಇನ್ನು ದೂರ ಸಂವೇದಿ ಉಪಗ್ರಹಗಳು ಅಂತ ಕರಿತೀವಿ. ಛತ್ರದ ವೀಕ್ಷಣೆ ಭಾಸ್ಕರ್ ಆಗಿರ್ಬೋದು. ಇದನ್ನು ಬಿಡ್ತೇವೆ. ಇನ್ನು ನೆಕ್ಸ್ಟ್ ವೈಜ್ಞಾನಿಕ ಉಪಗ್ರಹಗಳು, ಸೈಂಟಿಫಿಕಲ್ ಸ್ಯಾಟಲೈಟ್ ಅಂತ ಬಿಡ್ತೇವೆ. ನೆಕ್ಸ್ಟ್ ಗೂಢಾಚಾರ್ಯ ರೀಕನ್ಸಿಯಸ್ ಸ್ಯಾಟಲೈಟ್, ಬೇರೆ ದೇಶದ ಚಲನವಲನಗಳನ್ನು ತಿಳ್ಕೊಳಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ರೀಕನ್ಸಿಯೇಟ್ ಸ್ಯಾಟಲೈಟ್ಗಳನ್ನು ನಾವು ಬೇರೆ ಬೇರೆ ಆರ್ಬಿಟ್ಗೆ ಏನು ಮಾಡ್ತೇವೆ ಅಂತಂದ್ರೆ ಬಿಡ್ತೇವೆ. ಇವು ಏನಪ್ಪ ಅಂತಂದ್ರೆ ಅವುಗಳ ಒಂದು ಕೊಡುವಂತಹ ಮಾಹಿತಿ ಆಧಾರದ ಮೇಲೆ ನಾವು ಈ ಥರ ಉಪಗ್ರಹಗಳನ್ನು ಡಿವೈಡ್ ಮಾಡೇವಿ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಸಂಪರ್ಕ ಉಪಗ್ರಹ ಅಂದರೆ ಸಂಪರ್ಕವನ್ನು ಕಲ್ಪಿಸಿಕೊಡೋದು. ಗೂಢಾಚಾರ್ಯ ಅಂತಂದ್ರೆ ರೀಕನ್ಸಿಯಸ್ ಸ್ಯಾಟಲೈಟ್ ಅಂತ ಕರಿತೀವಿ. ಬೇರೆ ದೇಶದ ಚಲನವಲನಗಳನ್ನು ನೋಡೋದು ಇಲ್ಲಿಂದ ಸಾಧ್ಯ ಹೋಗ್ಬೇಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಗೂಢಾಚಾರ್ಯ ಅಂತ ಕರಿತೀವಿ. ದೂರ ಸಂವೇದಿ ಅಂತಂದ್ರೆ ದೂರ ಸಂವೇದಿ ಉಪಗ್ರಹಗಳು ಅಂತ ಕೇಳಿದಾಗ ಭಾಸ್ಕರ 1 ಅಂತ ಹೇಳ್ತೇವೆ. ಯಾಕಂದ್ರೆ ಚಲನವಲನಗಳನ್ನು ನಾವೇನು ಮಾಡೋದಪ್ಪ ಅಂತಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂತಹ ಏನಾದರೂ ಒಂದು ವಸ್ತುವನ್ನು ಕ್ಯಾಮ್ರಾದ ಮೂಲಕ ಸೆರೆ ಹಿಡಿಬೇಕಂದ್ರೆ ಅದಕ್ಕೆ ನಮಗೇನಕ್ಕಪ್ಪ ಅಂದ್ರೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತ ಕರಿತೀವಿ. ದೂರ ಸಂವೇದಿ ಉಪಗ್ರಹ ಅಂತ ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲೊಂದು ಬರ್ತೈತಿ, ಭಾರತದ ಪ್ರಮುಖ ಉಪಗ್ರಹಗಳು ಯಾವ್ಯಾವು ಅಂತ ಕೇಳ್ತಾರ. ಯಾವ್ಯಾವ್ರಿ ಸರ ಅಂತ ಕೇಳಿದ್ರೆ ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತಂದ್ರೆ ಆರ್ಯಭಟ ಅಂತ ಹೇಳ್ತೀವಿ. ಏನಂತ ಹೇಳ್ತೀವ್ರಿ? ಆರ್ಯಭಟ ಅಂತ ಹೇಳ್ತೀವಿ. ನೋಡ್ರಿ, ಆರ್ಯಭಟ ಅನ್ನುವಂತಹ ಒಂದು ಉಪಗ್ರಹವನ್ನ ನೋಡ್ರಿ ಭಾರತ ದೇಶ 69 ಏನಾಯ್ತಪ್ಪ ಅಂತಂದ್ರೆ ಇಸ್ರೋ ಸಂಸ್ಥೆ ಏನಾಯ್ತು ಅಂತಂದ್ರೆ ಸ್ಥಾಪನೆ ಆಯ್ತು. ಏನ್ರಿ? ಇಸ್ರೋ ಸಂಸ್ಥೆ ಏನಾಯ್ತಪ್ಪ ಅಂತಂದ್ರೆ ಸಂಸ್ಥೆ ಆಯಿತು. ಸ್ಥಾಪನೆ ಆದಮೇಲೆ ಏನಾಯ್ತಪ್ಪ ಅಂತಂದ್ರೆ ಇವತ್ತು ನಾವು ರಷ್ಯಾ ದೇಶಕ್ಕೆ ಹೋದ್ವಿ. ಯಾವ ದೇಶಕ್ಕೆ ಹೋದ್ವಿ? ರಷ್ಯಾ ದೇಶಕ್ಕೆ. ಯಾಕಂದ್ರೆ ಉಪಗ್ರಹಗಳನ್ನು ನಾವು ಅವ್ರ ಗಂಡ ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ 69 ಸ್ಥಾಪನೆ ಆಯಿತು. 1975 ಏನ್ರಿ 1975 ಏಪ್ರಿಲ್ 19ಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ ಭಾರತ ದೇಶದ ಮೊದಲ ಉಪಗ್ರಹ ಆಗಿರ್ತಕ್ಕಂತಹ ಆರ್ಯಭಟವನ್ನು ಏನು ಮಾಡಿದ್ವಿ ಅಂತಂದ್ರೆ ಲಾಂಚ್ ಮಾಡಿದ್ವಿ. ಹಾಗಂದ್ರೆ ಸರ್ ಇಲ್ಲಿ ಕ್ವಶನ್ ಕೇಳೋಣ, ಆರ್ಯಭಟ ಅನ್ನುವಂತಹ ಒಂದು ಉಪಗ್ರಹವನ್ನ ಮಾಡಿದ್ರು ಯಾರ ಸಹಾಯದಿಂದ ಮಾಡಿದ್ರು? ರಷ್ಯಾದ ಸಹಾಯದಿಂದ ನಾವು ಮಾಡಿದ್ವಿ. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ದಿಲ್ಲ. ಅದಕ್ಕಾತು ವಿಕ್ರಮ್ ಸಾರಾಭಾಯಿಯರ ಅವರ ತಂಡ ಏನು ಮಾಡುತ್ತಪ್ಪ ಅಂದ್ರೆ ಹೋಗಿ ತಿಳ್ಕೊಂಡ್ಬಂತು. ಇದಕ್ಕೆ ಸಹಕಾರವನ್ನು ಇಂದಿರಾ ಗಾಂಧಿ ಅವರು ಕೊಟ್ಟರು. 1975 ಏಪ್ರಿಲ್ 19ಕ್ಕೆ ಆರ್ಯಭಟ ಅನ್ನುವಂತಹ ಉಪಗ್ರಹವನ್ನು ಏನು ಮಾಡಬೇಕು, ರಚನೆ ಮಾಡಿದ್ವಿ. ಇದಕ್ಕೆ ಮೂಲ ರೂವಾರಿ ಅಂತ ಯಾರು ಕರ್ತಾರ, ಇಲ್ಲೇ ನಮ್ಮ ಕರ್ನಾಟಕದವ್ರ ನೆನಪಿಡ್ಕೋಬೇಕು, UR ರಾವ್ ಅಂತಂದು. ಇದನ್ನು ಮಾಡಾಕ ಏನಪ್ಪಾ ಅಂದ್ರೆ ಮೂಲ ರೂವಾರಿ ಯಾರು ಅಂತ ಕೇಳಿದ್ರೆ UR ರಾವ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಉಡುಪಿ ರಾಮಚಂದ್ರ ರಾವ್ ಅಂತ ಕರಿತೀವಿ ನಾವು. ಏನ್ರಿ? ಉಡುಪಿ ರಾಮಚಂದ್ರ ರಾವ್ ಅವರು ನಮ್ಮ ಕರ್ನಾಟಕದವರಾಗಿದ್ದರಿಂದ ಆರ್ಯಭಟ ಅನ್ನುವಂತಹ ಉಪಗ್ರಹಗಳನ್ನು ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರ. ಇದಕ್ಕೆ ಬಿಡಾಕ ಏನಿದ್ದಿದ್ದಿಲ್ಲಪ್ಪ, ನಮಗೆ ಏನಂದ್ರೆ ರಾಕೆಟ್ ಇದ್ದಿದ್ದಿಲ್ಲ, ಮತ್ತು ಆ ಒಂದು ಪ್ಲೇಸ್ ಇದ್ದಿದ್ದಿಲ್ಲ ಬಿಡಾಕ. ಅದಕ್ಕೆ ನಾವು ಮತ್ತೆ ಎಲ್ಲಿ ಹೋಗ್ಬೇಕು? ರಷ್ಯಾ ದೇಶಕ್ಕೆ ಹೋಗ್ಬೇಕು. ರಷ್ಯಾ ದೇಶದೊಳಗೆ C1 ಇಂಟರ್ಕಾಸ್ಮಸ್ ಏನ್ರಿ C1 ಇಂಟರ್ಕಾಸ್ಮಸ್ C1 ಇಂಟರ್ಕಾಸ್ಮಸ್ ಅನ್ನುವಂತಹ ಒಂದು ಲಾಂಚಿಂಗ್ ಸ್ಟೇಷನ್ ಅಂತ ನಾವೇನ್ ಮಾಡಿದ್ವಿ ಅಂತಂದ್ರೆ ಬಿಟ್ವಿ. ಅವಾಗ ಏನಾಯ್ತಪ್ಪ ಅಂತಂದ್ರೆ 550 ಕಿಲೋಮೀಟರ್ ಹೋಗಿ, ಎಷ್ಟು ಕಿಲೋಮೀಟರ್ ಹೋಗ್ರಿ? 550 ಕಿಲೋಮೀಟರ್ ಹೋಗಿ ಏನಾಯ್ತಪ್ಪ ಅಂದ್ರೆ ಕಕ್ಷೆ ಒಳಗೆ ಕುಂತು. ಏನಾಯ್ತ್ರಿ? ಕಕ್ಷೆ ಒಳಗೆ ಕುಂತು ಸತತವಾಗಿ 6 ತಿಂಗಳ ಕಾಲ ಏನ್ ಮಾಡ್ತಂದ್ರೆ ಮಾಹಿತಿಯನ್ನ ಏನ್ ಮಾಡ್ತಂದ್ರೆ ಕಳಿಸ್ತು. ಮತ್ತೆ ಹೇಳ್ತೈತಿ 6 ತಿಂಗಳ ಆದ್ಮೇಲೆ ತನ್ನ ಕನೆಕ್ಷನ್ ತಕ್ಕೊಂಡು ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಉಪಗ್ರಹ ಕನೆಕ್ಷನ್ ಕೊಡ್ಲಿಲ್ಲ ಅಂತ ಅನ್ನೋದು ಏನೈತಿ ಅಂತಂದ್ರೆ ಉಲ್ಲೇಖ ಐತಿ. ಅರ್ಥಾತ್ ಭಾರತ ದೇಶದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಯಾವುದ್ರಿ? ಆರ್ಯಭಟ. ಇಲ್ಲೇ ಒಂದು ಟ್ರಿಕ್ ಹೇಳ್ತಾನೆ ನೋಡ್ರಿ. ಪ್ರಪಂಚದ ಮೊದಲ
ಉಪಗ್ರಹ ಯಾವುದು ಅಂತಂದ್ರೆ ಸ್ಪುಟ್ನಿಕ್ 1 ಅಂತ ಹೇಳ್ತೀವಿ. ಎಷ್ಟೊಳಗೆ ಬಿಟ್ಟಿರೋದನ್ನ 1957. ಪ್ರಪಂಚದ 57ರೊಳಗೆ ಹೋದ್ರೆ ನಮ್ಮ ಭಾರತ ದೇಶದ ಯಾವ್ದ್ರಿ ಆರ್ಯಭಟ ಅಂತೀವಿ. ಇದು ಏನ್ರಿ 1975. 57 75 ನೆನ್ಪಿಟ್ಕೋರಿ. ಸ್ವಲ್ಪ ಉಲ್ಟಾ ಹಾಕ ನೋಡ್ರಿ, 57 ಇದ್ರ ಉಲ್ಟಾ 75. ಇದು ಪ್ರಪಂಚದ ಸ್ಪುಟ್ನಿಕ್ 1, 75 ಭಾರತ ದೇಶದ್ದು ಆರ್ಯಭಟ. ಅರ್ಥಾತ್ನ ಹೇಳಕತ್ತಿದ್ದು ನೆನಪಿಟ್ಕೊಳಕ ದಾರಿ, ಯಾಕಂದ್ರೆ ಕ್ವಶನ್ ಕೇಳ್ಯಾನ. ಆರ್ಯಭಟವನ್ನು ಉಪಗ್ರಹವನ್ನು ಯಾವ ದೇಶದಿಂದ ಲಾಂಚ್ ಮಾಡಿದ್ರು ಅಥವಾ ಆರ್ಯಭಟ ಉಪಗ್ರಹವನ್ನು ಯಾವಾಗ ಲಾಂಚ್ ಮಾಡಿದ್ರು ಅನ್ನುವಂತಹ ಕ್ವಶನ್ ಬಂದಿರುವುದರ ಕಾರಣದಿಂದ ನೀವೇನು ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕು. C1 ಇಂಟರ್ಕಾಸ್ಮಸ್ ಅನ್ನುವಂತಹ ಪ್ರದೇಶ ರಷ್ಯಾ ದೇಶದಿಂದ ಉಡಾವಣೆ ಮಾಡಿದ್ರು. 550 ಕಿಲೋಮೀಟರ್ ಹೋಗಿ ಸತತ 6 ತಿಂಗಳ ಕಾಲ ಏನು ಮಾಡ್ತಂದ್ರೆ ಮಾಹಿತಿಯನ್ನು ಸಂಗ್ರಹಣೆ ಕೊಡ್ತು. ಆಮೇಲೆ 6 ತಿಂಗಳ ಆದ್ಮೇಲೆ ಏನಪ್ಪಾ ಅಂದ್ರೆ ಅದು ಮಾಹಿತಿಯನ್ನು ಕೊಡ್ಲಿಲ್ಲ ಅಂತ 1992 ಫೆಬ್ರವರಿ 15ಕ್ಕೆ ಏನಾಯ್ತಪ್ಪ ಅಂದ್ರೆ 16 ವರ್ಷಗಳ ನಂತರ ಏನು ಮಾಡ್ತಪ್ಪ ಅಂತಂದ್ರೆ ಅದು ಬಂದು ಬಂಗಾಳ ಕೊಲ್ಲಿಗೆ ಏನಾಯ್ತು ಅಂತಂದ್ರೆ ಬಂದು ಬಿತ್ತು ಅನ್ನೋದೇನೈತೆ ಅಂತಂದ್ರೆ ಉಲ್ಲೇಖ ಐತಿ. ನಿಮಗಿಲ್ಲ ಇವನ್ನೆಲ್ಲ ಕೇಳಂಗಿಲ್ಲ. ಕೇಳಿದ್ರೆ ಒಂದು ಕೇಳ್ತಾನ ದೇಶದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕೇಳ್ತಾನ, ಆರ್ಯಭಟ. ಅದರ ಮೂಲ ರೂವಾರಿ ಯಾರಾಗಿದ್ರಂದ್ರೆ UR ರಾವ್, ಉಡುಪಿ ರಾಮಚಂದ್ರ ರಾವ್ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಏನ್ರಿ, ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಭಾರತ ದೇಶದ ಮೊದಲ ದೂರ ಸಂವೇದಿ ಉಪಗ್ರಹ. ಯಾವ ಉಪಗ್ರಹ? ಭಾರತ ದೇಶದ ಮೊದಲ ದೂರ ಸಂವೇದಿ ಉಪಗ್ರಹ ಯಾವ್ದ್ರಿ ಅಂತಂದ್ರೆ ಭಾಸ್ಕರ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ಏನ್ರಿ ಭಾಸ್ಕರ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಈ ಒಂದು ಉಪಗ್ರಹನು ಕೂಡ ನಮ್ಮಲ್ಲಿ ಏನಿರಲಿಲ್ಲ ಅಂತಂದ್ರೆ ರಾಕೆಟ್ಗಳಿರಲಿಲ್ಲ, ಆ ಒಂದು ಮಾಹಿತಿಯನ್ನು ಕಳಿಲ್ಲ. ಮತ್ತು ಬೇರೆ ದೇಶದಿಂದ ಹೋಗಿ ಏನು ಮಾಡಿದ್ರಪ್ಪ ಅಂದ್ರೆ ಇದರೊಳಗೆ 2 ಹೈ ಪಿಕ್ಚೋರಿಯಲ್ ಕ್ಯಾಮ್ರಾಗಳನ್ನು ಇಟ್ಟಿದ್ವಿ ಮತ್ತು ಸಮೀರ್ ಅನ್ನುವಂತಹ ಒಂದು ವಿಕಿರಣ ಮಾಪಕ ಇಟ್ಟಿದ್ವಿ. ಇಟ್ಟು ಕಳಿಸಿದೊಳಗೆ ಇದು ಏನಾಯ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ದಿನಗಳ ಕಾಲ ಆ ಸೆನ್ಸಿಂಗ್, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂದ್ರೆ ಅಲ್ಲಿ ಏನು ಇಟ್ಟಿದ್ವಿ ಅಂತಂದು ಹೇಳಿದ್ ನಾನು, ಕ್ಯಾಮ್ರಾಗಳನ್ನು ಇಟ್ಟಿದ್ವಿ. ಏನ್ರಿ 2 ಕ್ಯಾಮ್ರಾಗಳನ್ನು ಇಟ್ಟಿದ್ವಿ. ಮತ್ತೇನಪ್ಪ ಅಂದ್ರೆ ಸಮೀರ್ ಅನ್ನುವಂತಹ ಸಮೀರ್ ಅನ್ನುವಂತಹ ಒಂದು ವಿಕಿರಣ ಮಾಪಕವನ್ನು ನಾವೇನು ಮಾಡಿದ್ವಿ ಅಂತಂದ್ರೆ ಇಟ್ಟಿದ್ವಿ. ಆ 2 ಕ್ಯಾಮ್ರಾಗಳು ಏನಾದಪ್ಪ ಅಂತಂದ್ರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಒಂದಿಷ್ಟು ದಿನ ಕೊಟ್ಟು ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಬ್ಲರ್ ಇಮೇಜ್ ಅನ್ನ ಕೊಡಕತ್ತು ಅಂತ. ಹೆಂಗೆ ಕೊಡಕತ್ತಂತ? ಬ್ಲರ್ ಇಮೇಜ್ ಅನ್ನ ಕೊಡಕತ್ತ. ಯಾಕಂದ್ರೆ ಭೂಮಿಯನ್ನು ವೀಕ್ಷಣೆ ಮಾಡಕ್ ಬಿಟ್ಟಿದ್ವಿ, ಬ್ಲರ್ ಇಮೇಜ್ ಅನ್ನ ಕೊಡಕತ್ತು. ನೆಕ್ಸ್ಟ್ ಸಮೀರ್ ಅನ್ನುವಂತಹ ಒಂದು ವಿಕಿರಣ ಮಾಪಕ ಇಟ್ಟಿದ್ರು. ಅದು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಗಾಳಗಳ ಕಾಲ ಮಾಹಿತಿಯನ್ನ ಏನ್ ಮಾಡಿದ್ರು ಅಂತಂದ್ರೆ ಸಂಗ್ರಹಣೆ ಮಾಡಿ ಕಳಿಸ್ತು ಅನ್ನೋದು ಉಲ್ಲೇಖ ಐತಿ. ಇನ್ನು ನೆಕ್ಸ್ಟ್ ಮೊದಲ ರಿಮೋಟ್ ಸೆನ್ಸಿಂಗ್ ಅಂದ್ರೆ ಭಾಸ್ಕರ ಅಂತ ಹೇಳಿದ್ವಿ ನಾವು. ಯಾವುದ್ರಿ? ಭಾಸ್ಕರ ಅಂತ ಹೇಳಿದ್ವಿ. ಹಾಗಂದ್ರೆ ಸರ ಮೊದಲ ಭೂಸ್ಥಿರ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ರೋಹಿಣಿ ಅಂತ ಹೇಳ್ಬೇಕು. ಯಾವುದು? ರೋಹಿಣಿ ಅಂತ ಹೇಳ್ಬೇಕು. ಯಾಕಂದ್ರೆ ನಿಮ್ಗೆ ನೆನಪಿರ್ಲಿ, ದೇಶದೊಳಗ ಏನಪ್ಪಾ ಅಂದ್ರೆ ರೋಹಿಣಿ ಅನ್ನುವಂಥ ಉಪಗ್ರಹ ಮತ್ತೇನಪ್ಪಾ ಅಂತಂದ್ರೆ SLV-3 ಅನ್ನುವಂಥ ರಾಕೆಟ್ ಅನ್ನ ನಾವು 1979 80ರ ಸುಮಾರಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಲಾಂಚ್ ಮಾಡ್ತೇವಿ. ಮೊದಲನೇ ಪ್ರಯತ್ನದಲ್ಲಿ ವಿಫಲ ಕಾಣ್ತೇವಿ. ಏನ್ ಕಾಣ್ತೀವಿ? ವಿಫಲ ಕಾಣ್ತೇವಿ. 2ನೇ ಪ್ರಯತ್ನದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಳಿಸ್ತೇವಿ. ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ಆ ರೋಹಿಣಿ ಅನ್ನುವಂತಹ ಒಂದು ಉಪಗ್ರಹ SLV-3 ಅನ್ನುವಂತಹ ರಾಕೆಟ್ ಏನ್ ಮಾಡ್ತಪ್ಪ ಅಂದ್ರೆ APJ ಅಬ್ದುಲ್ ಕಲಾಂ ಅವರ ಸಾರಥ್ಯದಲ್ಲಿ ಹೋಗಿ ಕಕ್ಷೆ ಮೇಲೆ ಕುಂತು ಇನ್ಫಾರ್ಮೇಶನ್ ಅನ್ನ ನಮ್ಮಲ್ಲಿರ್ತಕ್ಕಂತಹ ಹಾಸನ ಮತ್ತು ಭೂಪಾಲ್ಗೆ ಏನ್ ಮಾಡಕತ್ತು ಕಳ್ಸಾಕತ್ತಂತ. ಅವಾಗ ಏನಾಯ್ತಪ್ಪ ಅಂದ್ರೆ ದೇಶವೂ ಕೂಡ ಸ್ವಂತ ಒಂದು ರಾಕೆಟ್, ಸ್ವಂತ ಒಂದು ಉಪಗ್ರಹವನ್ನು ಮಾಡಿ ಬಿಡುವಂತಹ ಶಕ್ತಿನೂ ಐತಿ ಅಂತಂದು ಇಡೀ ಪ್ರಪಂಚಕ್ಕೆ ಏನ್ ಮಾಡಿಕೊಟ್ಟಂದ್ರೆ ತೋರಿಸ್ತು. ಇದರಿಂದ ಏನಾಯ್ತಪ್ಪ ಅಂದ್ರೆ ಇಸ್ರೋ ಅಭಿವೃದ್ಧಿ ಹಂತದಲ್ಲಿ ಬಂತು. ಯಾಕಂದ್ರೆ SLV-3 ಆಯ್ತು, ಆಮೇಲೆ ASLV ಬಂದು ಹಂಗ ಉಪಗ್ರಹಗಳು ಬರಕತ್ತು. ಆಪಲ್, ಇನ್ಸ್ಯಾಟ್ ಅನ್ನುವಂತಹ ಉಪಗ್ರಹಗಳು ಬರಕತ್ತು. ಅರ್ಥ ಆಯ್ತು? ಇವು ಏನಪ್ಪಾ ಅಂತಂದ್ರೆ ಮೇಲೆ ಮೇಲೆ ಉಪಗ್ರಹಗಳು ಬರಕತ್ತು. ಎಲ್ಲವೂ ಏನಾಗತ್ತಂದ್ರೆ ಸಕ್ಸಸ್ ಏನಾಗಕತ್ತು ಅಂದ್ರೆ ಕಾಣಕತ್ತು. ಅವಾಗ ಒಂದು ಏನ್ ಮಾಡಪ್ಪ ಅಂದ್ರೆ ಧೈರ್ಯ ಅನ್ನೋದು ಬಂತು. ಅವಾಗ ಏನಾಯ್ತು ಅಂತಂದ್ರೆ ಇಸ್ರೋ ಬೆಳೀತು ಅಂತ ಅನ್ನೋದು ಉಲ್ಲೇಖ ಐತಿ. ಇಲ್ಲೇ ಎಕ್ಸಾಮ್ನಾಗ ಏನು ಕೇಳ್ಯಾರ ಅಂದ್ರೆ ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಆರ್ಯಭಟ, ಮೊದಲ ದೂರ ಸಂವೇದಿ ಉಪಗ್ರಹ ಯಾವುದಂದ್ರೆ ಭಾಸ್ಕರವನ್ನ, ಮೊದಲ ಭೂಸ್ಥಿರ ಉಪಗ್ರಹ ಯಾವುದು ಅಂತಂದ್ರೆ ರೋಹಿಣಿ ಅಂತ ನಾವೇನು ಮಾಡ್ಬೇಕ್ರಿ ನೋಡ್ಬೇಕು. ರೋಹಿಣಿ ಅನ್ನುವ ಉಪಗ್ರಹ ನಮ್ದ ಸ್ವತಃ ಸೆಟಲೈಟ್ ಅಂದ್ರೆ ನಾವು ಸ್ವಂತ ಒಂದು SLV-3 ಅನ್ನುವಂತಹ ರಾಕೆಟ್ ಅನ್ನು ಬಳಸಿ ಏನು ಮಾಡಿದ್ವಿಪ್ಪ ಅಂದ್ರೆ ಮೊದಲ ಪ್ರಯತ್ನದಲ್ಲಿ ವಿಫಲ ಆದ್ವಿ. 2ನೇ ಪ್ರಯತ್ನದಲ್ಲಿ ಕಕ್ಷೆ ಮೇಲೆ ಕುಂತು ಇನ್ಫಾರ್ಮೇಶನ್ ತಿಳಿಸ್ತು. ಅವಾಗ ಭಾರತ ದೇಶವು ಕೂಡ ಹೊರ ಹೊಮ್ತು ಅನ್ನೋದು ಉಲ್ಲೇಖ ಐತಿ. ಬಟ್ ನಾವು ಇವನ್ನೆರಡನ್ನೂ ಏನ್ ಮಾಡಿದ್ವಿ ಅಂದ್ರೆ ಬಿಟ್ಟಿದ್ವಲ್ಲ, ಬೇರೆ ದೇಶದ ಮೇಲೆ ಅವಲಂಬನೆ ಇದ್ವಿ. ಯಾವಾಗ ಅಬ್ದುಲ್ ಕಲಾಂ ಸರ್ ಬರ್ತಾರ ಭಾರತ ದೇಶ ಸ್ವಾವಲಂಬ ಆಗ್ಬೇಕು ಅಂತಂದು SLV-3 ಅನ್ನುವಂತಹ ರಾಕೆಟ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇನ್ಸ್ಯಾಟ್ ಸೀರೀಸ್ ಅಂತ ಕರಿತೀವಿ, ಇಂಡಿಯನ್ ಸ್ಯಾಟಲೈಟ್ ಸೀರೀಸ್ ಅಂತ ಕರಿತೀವಿ. ದೂರ ಸಂಪರ್ಕ ನೋಡ್ರಿ, ಇವತ್ತು ದೂರದರ್ಶನ ಪ್ರಸಾರ, ರೇಡಿಯೋ ಪ್ರಸಾರ, ಹವಾಮಾನ ಮತ್ತು ಶೋಧ ಕಾರ್ಯಾಚರಣೆಯ ಅನ್ವಯವಾಗಿ 1983ರಲ್ಲಿ ಇನ್ಸ್ಯಾಟ್ ಸರಣಿಯ ಮೂಲ ಪೀಳಿಗೆ ಆರಂಭವಾಯಿತು.
ಅಂದ್ರೆ ಇನ್ಸ್ಯಾಟ್ 1A 1B 1C ಅಂತಂದು ಏನಾಯ್ತಪ್ಪ ಅಂತಂದ್ರೆ ಆರಂಭವಾಯಿತು. ಇದರಿಂದ ಏನಾಯ್ತಪ್ಪ ಅಂದ್ರೆ ದೂರ ಸಂಪರ್ಕ ಇಲಾಖೆ, ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ವಾರ್ತಾ ಪ್ರಸಾರ ಸಚಿವಾಲಯ ಜಂಟಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಸಂಪರ್ಕವನ್ನು ಏನು ಮಾಡಕತ್ತವ ಅಂತಂದ್ರೆ ಕಲ್ಪಿಸಿಕೊಡಾಕತ್ತು ಅಂತ ನಾವು ಹೇಳ್ತೀವಿ. ಇನ್ಸ್ಯಾಟ್ ಸೀರೀಸ್ ಇವತ್ತಿಗಾದ್ರೂ ನಡಿತೀವ್ರಿ 1A 1B 1C ಅಂತಂದು ಅರ್ಥ ಆಯ್ತು. ಇವು ಸಂಪರ್ಕವನ್ನು ಕಲ್ಪಿಸಿಕೊಡಕ್ಕೆ ನಾವೇನು ಮಾಡಿದ್ವಿ ಅಂತಂದ್ರೆ ಬಿಟ್ಟಿವ್ರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಎಜುಸ್ಯಾಟ್ ಅಂತ ಬಿಡ್ತೇವೆ. 2004 ಇದಕ್ಕೆ ಮೂಲ ರೂಹಾರಿ ಯಾರಪ್ಪ ಅಂದ್ರೆ APJ ಅಬ್ದುಲ್ ಕಲಾಂ ಅವರು ಸೆಪ್ಟೆಂಬರ್ 20, 2004 ಉಡಾವಣೆ ಮಾಡ್ತಾರ. GSLV F10 ಮೂಲಕ ಎಜುಸ್ಯಾಟ್ ಅನ್ನ ಯಶಸ್ವಿಯಾಗಿ ಭೂ ವರ್ಗಾವಣಾ ಕಕ್ಷೆ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಅದು 36,000 ಕಿಲೋಮೀಟರ್ ಒಳಗೆ ಇರ್ತೈತ್ರಿ. ಭೂಮಿಯಿಂದ ಬಿಟ್ಟರು ಎಜುಸ್ಯಾಟ್ ಅನ್ನೋದು. ಎಜುಸ್ಯಾಟ್ ಬೃಹತ್ ವಿಸ್ತಾರವಾದ ಶೈಕ್ಷಣಿಕ ಸೇವೆ ಮತ್ತು ವ್ಯಾಪ್ತಿಯನ್ನು ಹೊಂದಿದ್ದು ಇವತ್ತು TV ಪ್ರಸಾರ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಕಾನ್ಫರೆನ್ಸಿಂಗ್, ವರ್ಚುವಲ್ ಮುಂತಾದ ಸೇವೆಗಳನ್ನು ಏನು ಮಾಡಕತ್ತಂತಂದ್ರೆ ಒದಗಿಸ್ತಕ್ಕತ್ತು. ಇದಕ್ಕೆ ಎಜುಕೇಶನ್ ಸೆಟಲೈಟ್ ಅನ್ನ ಬಿಡಬೇಕು. ಯಾಕ ಅಂತಂದ್ರೆ ನಮ್ಮ APJ ಅಬ್ದುಲ್ ಕಲಾಂ ಅವ್ರದ್ದು ಏನಾಗಿತ್ತಂದ್ರೆ ಪ್ಲಾನ್ ಆಗಿತ್ತು. ಅರ್ಥ ಆಯ್ತು. ದೇಶದೊಳಗೆ ಇವತ್ತೇನಾರ APJ ಅಬ್ದುಲ್ ಕಲಾಂ ಭಾರತ ದೇಶದಲ್ಲಿ ಹುಟ್ಟಲಿಲ್ಲ ಅಂತಂದ್ರೆ ಇವತ್ತ ಈ ತಂತ್ರಜ್ಞಾನ ಇಷ್ಟು ಮುಂದುವರಕ್ಕೆ ಏನು ಮಾಡಲ್ಲ ಅಂದ್ರೆ ಸಾಧ್ಯವಾಗ್ತಿದ್ದಿಲ್ಲ. ಅರ್ಥ ಆಯ್ತು. ಹಾಗಾಗಿ ಅಬ್ದುಲ್ ಕಲಾಂ ಅವರ ಕೊಡುಗೆ ಬಹಳ ಐತ್ರಿ. ನಿಮ್ಗೆ ಗೊತ್ತಿರ್ಬೇಕು, ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಹೋಗ್ತಾರ, ಅಲ್ಲಿ ಸಕ್ಸಸ್ ಕಾಣ್ತಾರ. ಈ ಕಡೆ ಇಸ್ರೋಕ್ ಬರ್ತಾರ, ರಾಕೆಟ್ ಮೂಲಕ ಸಕ್ಸಸ್ ಕಾಣ್ತಾರ. ಈ ಕಡೆ ಮತ್ತೆ ಎಲ್ಲಿ ಬರ್ತಾರ ಅಂದ್ರೆ DRDOಕ್ ಬರ್ತಾರ, ಕ್ಷಿಪಣಿ ಮಾಡಿ ಅಲ್ಲಿ ಸಕ್ಸಸ್ ಕಾಣ್ತಾರ. ಇವತ್ತು ಅಬ್ದುಲ್ ಕಲಾಂ ಅವ್ರು ಏನ್ ಮಾಡ್ರಪ್ಪ ಅಂತಂದ್ರೆ ಬಹಳಷ್ಟು ಸಾಧನೆ ಮಾಡಿ ದೇಶವನ್ನ ಮುಂದಿತ್ತಾಕತ್ತಾರ ಅಂತ ನಾವೇನ್ ಮಾಡ್ಬೋದು ನೋಡ್ಬೋದು. ಇನ್ನು ನೆಕ್ಸ್ಟ್ ಚಂದ್ರಯಾನ 1. ಯಾವ ಯಾನ? ಚಂದ್ರಯಾನ. ನೋಡ್ರಿ 2003 ಒಳಗೆ ಆ ಒಂದು ಮನಮೋಹನ್ ಸಿಂಗ್ ಅವರ ಅಧಿಕಾರತ್ವದಲ್ಲಿ ಇದ್ದಾಗ ಚಂದ್ರಯಾನ 1 ಮಾಡ್ಬೇಕು ಅಂತ ಅನ್ನೋದು ಏನಾಕತ್ತಂದ್ರೆ ಪ್ಲಾನ್ ಆಕತಿ. ಉಡಾವಣೆ ದಿನಾಂಕ ಯಾವಾಗ ಉಡಾವಣೆ ಮಾಡ್ತಾರೆ ಅಂದ್ರೆ 2008. ಸತತವಾಗಿ ಒಂದು 5-6 ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಯಾವ ತರ ಮಾಡ್ಬೇಕು, ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾರ. ಅವಾಗ ಬೆಳೆಸಿರ್ತಕ್ಕಂತಹ ರಾಕೆಟ್ ಯಾವ್ದು ಅಂತಂದ್ರೆ PSLV C11 ಅಂತ ಕರಿತೀವಿ. ಉಡಾವಣೆ ಮಾಡಿರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಅಂತ ಕರಿತೀವಿ ನಾವು. ಎಲ್ಲಿಂದ ಉಡಾವಣೆ ಮಾಡಿದ್ರಿ? ಸತೀಶ್ ಧವನ್. ಹೆಚ್ಚು ಕಡಿಮೆ 386 ಕೋಟಿ ರೂಪಾಯಿ ಖರ್ಚಾಯ್ತು ಇದಕ್ಕೆ. ಮತ್ತೆ ಆಗಿರ್ತಕ್ಕಂತಹ ಇಸ್ರೋದ ಅಧ್ಯಕ್ಷರು ಯಾರಿದ್ರು ಅಂತಂದ್ರೆ G ಮಾಧವನ್ ನಾಯರ್ ಅನ್ನುವರ ನೇತೃತ್ವದಲ್ಲಿ ಚಂದ್ರಯಾನ 1 ಅನ್ನುವಂತಹ ಪ್ರಾಜೆಕ್ಟ್ ಏನಾಯ್ತಪ್ಪ ಅಂತಂದ್ರೆ ಸಕ್ಸಸ್ ಕಾಣ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಚಂದ್ರಯಾನ 1 ಉದ್ದೇಶ ಏನಪ್ಪಾ ಅಂತಂದ್ರೆ 2008 ಏನ್ರಿ ಅಕ್ಟೋಬರ್ 22 ಯಾವುದೇ ವಿಫಲದಲ್ಲಿ ಮೊದಲ ಪ್ರಯತ್ನದಲ್ಲೇ ಚಂದ್ರನ ಕಕ್ಷೆಗೆ ಸೇರಿದ ಮೊದಲ ದೇಶ ಯಾವುದು ಅಂತಂದ್ರೆ ಭಾರತ ದೇಶ ಅಂತ ಹೇಳ್ಬೇಕು. ಯಾಕಂದ್ರೆ ನೋಡ್ರಿ ಇವತ್ತು ಅಮೆರಿಕದವ್ರು ಚಂದ್ರನ ಮೇಲೆ ಹೋಗಿ ಬಂದಾರ ಅಂತಂದ್ರು, ಅವರು ಕೂಡ 1968 ಹೋಗಿ ಹೆಂಗ ಹೊಳ್ಳಿ ಬಂದ್ರು, 69 ಹೋದ್ರು. ಇತ್ತ ರಷ್ಯಾ ದೇಶದವರು ಇವ 2 ರಾಷ್ಟ್ರಗಳು ಇವರು ಕೂಡ ಮೊದಲನೇ ಪ್ರಯತ್ನದಲ್ಲಿ ವಿಫಲ ಆದ್ರು. ಆದ್ರೆ ಇಡೀ ಜಗತ್ತಿನೊಳಗ ಏನಪ್ಪಾ ಅಂದ್ರೆ ಯಾವುದೇ ವಿಫಲವಿಲ್ಲದೆ ಚಂದ್ರನ ಕಕ್ಷೆ ಮೇಲೆ ಕುಂತು ಚಂದ್ರನಲ್ಲಿ ನೀರಿನ ಬಗ್ಗೆ ಅಧ್ಯಯನ ಮಾಡಿ ಅಥವಾ ಖನಿಜಗಳ ಬಗ್ಗೆ ಸಂಶೋಧನೆ ಮಾಡಿ ಧ್ರುವ ಪ್ರದೇಶಗಳಲ್ಲಿ ಮಂಜುಗಳ ಬಗ್ಗೆ ಸಂಶೋಧನೆ ಮಾಡಿರ್ತಕ್ಕಂತಹ ಪ್ರಪಂಚದ ಏಕೈಕ ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ ದೇಶ ಅಂತ ಹೇಳ್ಬೇಕು. ಚಂದ್ರನ ಮೇಲೆ ನೀರೈತಿ ಅಂತಂದು ಇನ್ ದ ಫಾರ್ಮ್ ಆಫ್ ವೆಟ್ ಅಂತಂದು ಒಂದು ಫೋಟೋ ಮುಖಾಂತರ ಯಾರ ಕ್ವಶನ್ ಕೇಳಿದ್ರು ಏನ್ ಮಾಡಪ್ಪ ಅಂದ್ರೆ ಸೂಕ್ತ ಉದಾಹರಣೆ ಕೊಡ್ತು. ಇವತ್ತ ಏನಪ್ಪಾ ಅಂದ್ರೆ ಅಮೆರಿಕದವರು ಏನ್ ಮಾಡ್ಯಾರ, ಚಂದ್ರನ ಮೇಲೆ ಹೊಕ್ಕೇವಿ ಅಂತ ಹೇಳ್ಯಾರ, ಬಟ್ ಅವ್ರಿಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನ ಕೊಡವಲ್ರು. ಯಾಕಂದ್ರೆ ರಷ್ಯಾ ದೇಶದವ್ರು ಕೇಳ್ತಾರ ನೀವು ಹೋಗಿರಾ ಎಷ್ಟು ಏನಂತ ಕೇಳಿದಾಗ ಇವರು ಒಪ್ಪಿಗೆ ಕೊಡವಲ್ರು. ಆದ್ರೆ ಭಾರತ ದೇಶ ಹಂಗಲ್ಲ, ಚಂದ್ರನ ಮೇಲೆ ನೀರಿದೆ ಇನ್ ದ ಫಾರ್ಮ್ ಆಫ್ ವೆಟ್ ಅಂತಂದು ಒಂದು ಫೋಟೋ ಮುಖಾಂತರ ಕೊಟ್ಟಿರ್ತಕ್ಕಂತಹ ಪ್ರಪಂಚದ ಏಕೈಕ ದೇಶ ಯಾವುದು ಅಂತ ಕೇಳಿದ್ರಾಗ ನಮ್ಮ ಭಾರತ ದೇಶ ಅಂತ ನಾವೇನ್ ಮಾಡ್ಬೋದ್ರಿ ನೋವು. ಅರ್ಥ ಆಯ್ತು. ಇದು ಏನಪ್ಪಾ ಅಂದ್ರೆ ನಮ್ಮ ಹೆಮ್ಮೆಯ ವಿಚಾರ ಅಂತ ನಾವೇನ್ ಮಾಡ್ಬೋದು ಹೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದ್ರೆ ಮಂಗಳಯಾನ ಅಂತ ನಾವೇನ್ ಮಾಡ್ತೇವಿ. ಸರ್ ಈ ಮಂಗಳಯಾನ ಅನ್ನೋದು ನೋಡ್ರಿ ಚಂದ್ರಯಾನ 1 ಆದ್ಮೇಲೆ ಚಂದ್ರಯಾನ 2 ಮಾಡ್ಬೇಕಿತ್ತು. ಆದ್ರೆ ಏನ್ ಮಾಡಿದ್ರು ಅಂದ್ರೆ ಚಂದ್ರಯಾನ 2ಕ ಇಂಜಿನ್ ಕ್ರಯೋಜನಿಕ್ ಇಂಜಿನ್ ಬೇಕಾಗಿತ್ತು. ರಷ್ಯಾದವ್ರು ಏನ್ ಮಾಡ್ತೇವೆ ಅಂದ್ರೆ ಕೊಡ್ತೇವೆ ಕೊಡಂಗಿಲ್ಲ ಅಂತ ಅಂದ್ಬಿಟ್ರು. ಅವಾಗ ನಾವು ಸುಮ್ಮನೆ ಕುಂದ್ರಬಾರ್ದು. ಅವಾಗ ಏನ್ ಮಾಡಕತ್ತೀವಿ ಅಂದ್ರೆ ಮಂಗಳಯಾನ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಮಾಡಕತ್ವಿ. ಈ ಮಂಗಳಯಾನ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ವಿ. ಮಂಗಳಯಾನ ಮಾಡಿ ಮಂಗಳ ಗ್ರಹದ ಬಗ್ಗೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅಧ್ಯಯನ ಮಾಡ್ಬೇಕಿತ್ತು. ನಾವು ಏನ್ ಮಾಡ್ಬೇಕಿತ್ರಿ? ಅಧ್ಯಯನ ಮಾಡ್ಬೇಕಿತ್ತು. ಮತ್ತೇನಪ್ಪಾ ಅಂತಂದ್ರೆ ಮಂಗಳ ಭೂ ವೀಕ್ಷಣೆ ಮಾಡ್ಬೇಕಿತ್ತು. ಯಾವ ತರ ಇತ್ತು, ಏನಿತ್ತು, ಅಥವಾ ಯಾವ ಒಂದು ರಾಕೆಟ್ ಅನ್ನ ಬಳಸಿದ್ರು, ಅಥವಾ ಆ ರಾಕೆಟ್ ಯಾವ ತರ ಕೆಲಸ ಮಾಡ್ತು, ಅವನ್ನೆಲ್ಲ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಧ್ಯಯನ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ತು. ಯಾವ ತರ ಅಧ್ಯಯನ ಮಾಡ್ತು, ಮತ್ತೆ ಯಾವ ಒಂದು ರಾಕೆಟ್ ಬಳಸಿದ್ರು, ಅದ್ ಮ್ಯಾಲ ಹೆಂಗ್ ಕುಂತು ಅದ್ರೊಳಗಿರ್ತಕ್ಕಂಥ ಸೆನ್ಸಾರ್ ರೋಬೋಟ್ಗಳನ್ನ ಹೆಂಗ ಏನ್ ಮಾಡಿದ್ರಪ್ಪ ಅಂತಂದ್ರೆ
ನಮಗೆ ಇನ್ಫಾರ್ಮೇಷನ್ ಕಳಿಸ್ತು ಅನ್ನೋದನ್ನ ಏನು ಮಾಡೋಣಪ್ಪ ಅಂತಂದರೆ ಮಂಗಳಯಾನವನ್ನು ಚಂದ್ರಯಾನ 2 ಇತ್ತೀಚಿನ ಇಸ್ರೋ ಸಾಧನೆಗಳು ಮತ್ತೊಂದು ಇನ್ನೊಂದು ಗಗನಯಾನ ಪ್ರಾಜೆಕ್ಟ್ ಮಾಡ್ಯಾರ NSIL ಅನ್ನೋದನ್ನು ಮಾಡ್ಯಾರ ಸಾರ್ಕ್ ಸ್ಯಾಟಲೈಟ್ಗಳಂತ ಮಾಡ್ಯಾರ ಯಾಕಂದ್ರೆ ಎಕ್ಸಾಮಿನಾಗ ಬಹಳ ಕ್ವಶನ್ ಕೇಳುವಂತಹ ಸಾಧ್ಯತೆ ಇರ್ತವೆ ಇನ್ನೊಂದು 5 ಕಾನ್ಸೆಪ್ಟ್ ಏನದಪ್ಪ ಅಂದ್ರೆ ಅದವು ಮುಂದಿನ ಕ್ಲಾಸಿನೊಳಗೆ ಏನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ಚಂದ್ರಯಾನ ಮಂಗಳಯಾನದ ಬಗ್ಗೆ ಸ್ವವಿವರವಾಗಿ ತಿಳಿನಂತೆ ನಿಮಗೆ ಇಷ್ಟರೊಳಗೆ ಏನಾದರೂ ಡೌಟ್ ಬಂದ್ರೆ ಮತ್ತೊಮ್ಮೆ ಹೇಳ್ತಾನೆ ಏನಪ್ಪ ಅಂದ್ರೆ ಶರಣಪ್ಪ ಏನ್ರಿ ಶರಣಪ್ಪ ಟೆಲಿಗ್ರಾಮ್ ಚಾನಲ್ ಒಳಗೆ ಏನು ಮಾಡ್ಬೋದು ನೋಡ್ಬೋದು ಟೆಲಿಗ್ರಾಮ್ ಚಾನಲ್ ಒಳಗೆ ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ಏನ್ರಿ ಏನಾದರೂ ಡೌಟ್ ಬಂದರೆ ಏನು ಮಾಡ್ಬೋದು ಅಂತಂದರೆ ಟೆಲಿಗ್ರಾಮ್ ಚಾನಲ್ ಒಳಗೆ ಏನು ಮಾಡ್ಬೋದು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು ಇದರಿಂದ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಾವೇನು ಮಾಡ್ತೇವೆ ಅಂದರೆ ಒದಗಿಸ್ತೇವೆ ಅರ್ಥ ಆಯ್ತು ಇದು ಏನಪ್ಪ ಅಂದರೆ ಇವತ್ತಿನ ಕ್ಲಾಸು ಮುಂದಿನ ಕ್ಲಾಸ್ನೊಳಗೆ ವೆರಿ ಇಂಪಾರ್ಟೆಂಟ್ ಅದಾವ ಬಹಳ ಕಾನ್ಸೆಪ್ಟು ಅವನೇನು ಮಾಡೋಣಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸ್ನೊಳಗೆ ಏನು ಮಾಡೋಣಪ್ಪ ಅಂದರೆ ಸ್ಟಡಿ ಮಾಡೋಣ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಓಕೆ ಥ್ಯಾಂಕ್ ಯು